ओम शांति ओम शांति ओम शांति ओम। तपस्वी मूर्तिय तनु मनवु अंगांग शीतलवु तपस्वी मूर्तिय तनु मनवु अंगांग शीतलवु मुखದಿ सुमधुर नुडियु नयनदि सुधारसवु शिव ತಂದೆಗೆ ಸದಾ ಅರ್ಪಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು ಸಂಗಮ ಯುಗದಿ ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಜಗದ ತಾಪವ ಹರಿಸುವರು ಶಿವ ಸಂದೇಶ ನೀಡುವರು ಶಿವ ಸಂದೇಶ ನೀಡುವರು ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ಶ್ವಾಸದಿ ಮಹಿಮೆ ಹಾಡುವರು ಹಗಲು ಇರುಳು ಶಿವನ ನೆನೆದು ಶ್ವಾಸ ಶ್ವಾಸದಿ ಮಹಿಮೆ ಹಾಡುವರು ತಪಸ್ವಿ ಜೀವನದ ಪ್ರಖರತೆಯಿಂದ ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು ಶಿವ ಸಂದೇಶ ನೀಡುವರು ಶಿವ ಸಂದೇಶ ನೀಡುವರು ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ
ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಶಿವ ಸಂದೇಶವ ನೀಡುವರು ಶಿವ ಸಂದೇಶವ ನೀಡುವರು. ओम शांति. पिताश्री शिव बाबा याद है. अव्यक्त बाप दादा. ಮುರಳಿ ದಿನಾಂಕ 26/10/91. ಈ ದಿನದ ದಿನಾಂಕ 26/6/22. आज बाप दादा अपने सर्व तपस्वी राज बच्चों को देख रहे हैं. ಇವತ್ತು ಬಾಪ್ ದಾದಾ ತನ್ನ ಸರ್ವ ತಪಸ್ವಿ ರಾಜ್ ಮಕ್ಕಳನ್ನು ನೋಡುತ್ತಿದ್ದಾರೆ. तपस्वी भी हो और राज्य अधिकारी भी हो, इसलिए तपस्वी राज हो. ತಪಸ್ವಿಗಳು ಆಗಿದ್ದೇವೆ, ರಾಜ್ಯಾಧಿಕಾರಿಗಳು ಆಗಿದ್ದೇವೆ. ಆದ್ದರಿಂದ ತಪಸ್ವಿ ರಾಜರಾಗಿದ್ದೀರಿ. ಬಾಬಾ ಎರಡು ಹೇಳ್ತಾರೆ, ತಪಸ್ವಿಯೂ ಹೌದು, ರಾಜ್ಯಾಧಿಕಾರಿಗಳು ಹೌದು. ಅದಕ್ಕೆ ಟೈಟಲ್ ಎರಡರದ್ದು ಮಿಕ್ಸ್ ಆಗಿ ಟೈಟಲ್ ತಪಸ್ವಿ ರಾಜ್. तपस्या अर्थात राज्य अधिकारी बनना. तपस्या राजा बनाती है. ತಪಸ್ಯ ಅಂದ್ರೆ ರಾಜ್ಯಾಧಿಕಾರಿ ಆಗುವುದು. ತಪಸ್ಸು ಸಾಧನೆ, ರಾಜ್ಯಾಧಿಕಾರಿ ಆಗಲು ಮಾರ್ಗ, ಮೀನ್ಸ್ ಮೀಡಿಯಾ. ರಾಜ್ಯಾಧಿಕಾರಿ ಆಗಲಿಕ್ಕೆ ತಪಸ್ಸಾಧಾರ. ತಪಸ್ಸೇ ನಮಗೆ ರಾಜನನ್ನಾಗಿ ಮಾಡುತ್ತದೆ. ಹೇಗೆ? ಗ್ಯಾರಂಟಿ. MBBS ಸೇರಿದಾರಂದಮೇಲೆ ಡಾಕ್ಟರ್ ಆಗೋದು ಗ್ಯಾರಂಟಿ. ಅದೇ ಡಾಕ್ಟರ್ ಆಗ್ಲಿಕ್ಕೆ ಆಧಾರ. ಹಾಗೆ ತಪಸ್ ಮಾಡ್ತೀವಂದ್ರೆ ಗ್ಯಾರಂಟಿ ಏನಾಗ್ತೀವಿ? ರಾಜ್ಯಾಧಿಕಾರಿ ಆಗ್ತೀವಿ. तो सभी राजा बने होना. ಎಲ್ಲರೂ ರಾಜ ಆಗಿದ್ದೀರಿ ತಾನೆ? तपस्या का बल क्या फल देता है? ತಪಸ್ಸಿನ ಬಲ ಯಾವ ಫಲವನ್ನು ಕೊಡುತ್ತದೆ? अधीन से अधिकारी अर्थात राजा बना देता है. ತಪಸ್ಸಿನ ಬಲದ ಫಲವೇನು? ಹೆಂತ ಅಧೀನನಿದ್ದವನು ರಾಜನಾಗಿ ಬಿಡುತ್ತಾನೆ. ತಪಸ್ಯ ಅಧೀನರಾದವರನ್ನ ರಾಜರನ್ನಾಗಿ ಮಾಡುತ್ತದೆ. इसलिए गायन भी है कि तपस्या से राज्य भाग्य प्राप्त होता है. ಅದಕ್ಕೆ ಭಾರತೀಯ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ, ಗಾಯನವಿದೆ. ತಪಸ್ಸಿನಿಂದಲೇ ರಾಜ್ಯ ಭಾಗ್ಯ ಪ್ರಾಪ್ತಿಯಾಯಿತು ಅಂತ ಹೇಳ್ತಾರೆ. तो भाग्य कितना श्रेष्ठ है? ಭಾಗ್ಯ ಎಷ್ಟು ಶ್ರೇಷ್ಠವಾಯಿತು.
ಲೌಕಿಕದಲ್ಲಿ ಅನೇಕ ಭಾಗ್ಯಗಳಿವೆ. ಹಣ ಭಾಗ್ಯ, ವಿದ್ಯೆ ಭಾಗ್ಯ, ಫ್ಯಾಮಿಲಿ ಭಾಗ್ಯ, ಮಕ್ಕಳ ಭಾಗ್ಯ. ಶಾಸ್ತ್ರ ಕೇಳಕ್ಕೆ, ಜ್ಯೋತಿಷ್ಯ ಕೇಳಕ್ಕೆ ಹೋದಾಗ ಆ ಭಾಗ್ಯ ಐತೆ, ಈ ಭಾಗ್ಯ ಐತೆ ಕೇಳಕ್ಕೆ ಹೋಗ್ತಾರೆ. ನಮಗೆ ಸಿಕ್ಕ ಭಾಗ್ಯ ಅದು ರಾಜ್ಯ ಭಾಗ್ಯ. ಯಾವ ಬಲದಿಂದ? तपस्या बलದಿಂದ. ऐसा भाग्य सारे कल्प में किसी को भी प्राप्त नहीं हो सकता है. ಪ್ರಾಕ್ಟಿಕಲಿ ತಪಸ್ಸು ಮಾಡಿ ರಾಜ್ಯ ಪಡ್ಕೊಳ್ಳೋರಂದ್ರೆ ಬ್ರಹ್ಮಕುಮಾರ ಕುಮಾರಿಯರೇ. ಉಳಿದವರೆಲ್ಲ ರಾಜ್ಯ ಭಾಗ್ಯ ಹೆಂಗೆ ಪಡ್ಕೊಂಡಾರೆ? ಯುದ್ಧ ಮಾಡಿ ಪಡ್ಕೊಂಡಾರೆ. ಆದರೆ ಈಗ ನಮಗೆ ರಾಜ್ಯ ಭಾಗ್ಯ ಸಿಗ್ತದಲ್ಲ, ತಪಸ್ಸಿನ ಆಧಾರದ ಮೇಲೆ. ಇಂತಹ ಭಾಗ್ಯ ಇಡೀ ಕಲ್ಪದಲ್ಲಿ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯವೇ ಇಲ್ಲ. ಇತ್ನಾ ಬಡ ಭಾಗ್ಯ, ಎಲ್ಲದಕ್ಕಿಂತ ದೊಡ್ಡ ಭಾಗ್ಯ ನಾವು ಫಸ್ಟ್ ಸಿಕ್ಕಿದ್ದು ಯಾವುದು? ಫಸ್ಟ್ ಎಲ್ಲದಕ್ಕಿಂತ ದೊಡ್ಡ ಭಾಗ್ಯ ಯಾವ್ದು ಸಿಕ್ತು? ರಾಜ್ಯ ಭಾಗ್ಯ ಸಿಕ್ತು ಬಿಡಿ, ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಭಾಗ್ಯ ವಿಧಾತಾ ಕೋ ಅಪ್ನಾ ಬನಾ ದಿಯಾ. ಭಾಗ್ಯ ವಿಧಾತ, ಭಾಗ್ಯದ ಟ್ರೆಷರ್, ಖಜಾನೆ, ಭಂಡಾರನಾದ ಪರಮಾತ್ಮನನ್ನೇ, ಶುಭಾಬರವರನ್ನೇ ನಮ್ಮವರನ್ನಾಗಿ ಮಾಡಿಕೊಂಡಿದ್ದೆ. ಏಕ್ ಏಕ್ ಭಾಗ್ಯ ಅಲಗ್ ಮಾಂಗನೆ ಕಿ ಅವಶ್ಯಕತಾ ಹೀ ನಹಿ. ಎಂತ ದೊಡ್ಡ ಭಾಗ್ಯ ಬಾಬಾ ಕೊಟ್ರು. ಭಾಗ್ಯ ವಿಧಾತನನ್ನೇ ನಮ್ಮವರನ್ನು ಮಾಡ್ಕೊಂಡಿದ್ದಕ್ಕೆ ಚಾನ್ಸ್ ಏನಂದ್ರೆ, ಒಂದೊಂದು ಭಾಗ್ಯಕ್ಕೆ ಬೇರೆ ಬೇರೆ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆನೇ ಇಲ್ಲ. ಲೌಕಿಕದಲ್ಲಿ ಭಕ್ತಿ ಮಾರ್ಗದಲ್ಲಾದರೂ ಅಷ್ಟೇ, ಜೀವನದಲ್ಲಾದರೂ ಅಷ್ಟೇ. ಭಕ್ತಿ ಮಾರ್ಗದಲ್ಲಿ ಹಣ ಭಾಗ್ಯ ಬೇಕಿದ್ರೆ ಒಂದು ಕಡೆ ಹೋಗಿ ಕೇಳಬೇಕು. ಯಾರಿಗೆ? ಲಕ್ಷ್ಮಿ ಕೇಳಬೇಕು. ವಿಘ್ನ ದೂರ ಆಗೋ ಭಾಗ್ಯ ಬೇಕಿದ್ರೆ ಯಾರಿಗೆ ಕೇಳಬೇಕು? ಗಣಪತಿ ಕೇಳಬೇಕು. ಒಬ್ಬೊಬ್ರ ಕಡೆ ಅಲಿಬೇಕಲ್ಲಿ. ಇನ್ ಪ್ರಾಕ್ಟಿಕಲ್ ಲೈಫ್ನಲ್ಲಿ, ಫ್ಯಾಮಿಲಿ ಲೈಫ್ನಲ್ಲಿ ಮಕ್ಕಳಿಗೆ ಎಜುಕೇಷನ್ ಬೇಕು, ಆ ಎಜುಕೇಷನಿಗೆ ಹಣ ಬೇಕಂದ್ರೆ ಬೇರೆ ಆಫೀಸಿಗೆ ಹೋಗಿ ಅದ್ರದ್ದು ಸ್ಕಾಲರ್ಶಿಪ್ ತೊಗೊಳಕ್ಕೆ ಆ ಭಾಗ್ಯ ಬೇಕು. ಇನ್ನೊಂದು ಯಾವ್ಯಾವ ಭಾಗ್ಯ ಮಾಡಿದ್ದಾರೆ. ಕ್ಷೀರ ಭಾಗ್ಯ ಬೇಕಿದ್ರೆ ಬೇರೆ ಆಫೀಸಿಗೆ ಹೋಗ್ಬೇಕು, ಇನ್ನೊಂದೇನೋ ಪೆನ್ಷನ್ ಬೇಕಿದ್ರೆ ಅದು ಬೇರೆ ಆಫೀಸಿಗೆ ಹೋಗ್ಬೇಕು. ಆದರೆ ಶುಭಾಬ್ ಹೇಳ್ತಾರೆ, ನಮಗೀಗ ಭಾಗ್ಯ ಸಿಕ್ಕತ್ತಲ್ಲ, ಭಾಗ್ಯ ವಿಧಾತ ಸಿಕ್ಕಾರಲ್ಲ, ಬೇರೆ ಬೇರೆ ಭಾಗ್ಯ ಬೇರೆ ಬೇರೆ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಸ್ವಯಂ ಭಾಗ್ಯ ವಿಧಾತನೇ ನಮ್ಮವರಾಗಿದ್ದಾರೆ. ಭಾಗ್ಯ ವಿಧಾತ ತೋ ಸರ್ವ ಭಾಗ್ಯ ವರ್ಷೆ ಮೇಲೆ ಲಿಯ. ಭಾಗ್ಯ ವಿಧಾತನಿಂದ ಸರ್ವ ಭಾಗ್ಯಗಳನ್ನು ಹಕ್ಕಿನ ರೂಪದಲ್ಲಿ ಪಡೆದುಕೊಂಡಿದ್ದೇವೆ. ವರ್ಷ ಆಸ್ತಿಯ ರೂಪದಲ್ಲಿ ಪಡೆದುಕೊಂಡಿದ್ದೇವೆ. ವರ್ಷ ಕಭಿ ಮಾಂಗಾ ನಹಿ ಜಾತಾ ಹೈ. ಆಸ್ತಿ ಬೇಡುವ ವಸ್ತುನೇ ಅಲ್ಲ, ಆಸ್ತಿ ಹಕ್ಕು. ಕೊಡ್ಲೇಬೇಕು ಅವನ ಅಪ್ಪ. ಯಾರಿಗೆ? ಅವನು ಹೆಂಗಾರ ಇರಲಿ ಅವಂಗ ಕೊಡ್ಬೇಕು. ಮತ್ತು ನಂಗೆ ನಿನ್ಬಿಟ್ಟು ಯಾರದಾರಪ್ಪ ಅಂತಾರೆ, ನ್ಯಾಯ ಎಲ್ಲ ಕೊಡೋದು ಅಂತಾರೆ. ಬಾಬಾ ತಿಳಿಸಿದ್ರೆ ಹಾಗೆ ಶುಭಾಬನಿಂದ ನಮಗೆ ಭಾಗ್ಯ ಇದೆಯಲ್ಲ, ಹಕ್ಕಿನ ರೂಪದಲ್ಲಿ ಸಿಗ್ತದೆ, ಬೇಡಿ ಸಿಗಲ್ಲ. ಅಥವಾ ದೇರ್ ಇಸ್ ನೋ ಡೌಟ್, ಬಾಬಾ ನನಗೆ ಭಾಗ್ಯ ಕೊಡ್ತಾರಲ್ಲ, ಅವ್ರಿಗೆ ಕೊಡ್ಬೋದು, ಇವ್ರಿಗೆ ಕೊಡ್ಬೋದು, ನಂಗೆ ಕೊಡ್ತಾರೋ ಇಲ್ಲೋ ಅನ್ನೋಂಗೆ ಇಲ್ಲ. ನನಗೆ ಆ ಭಾಗ್ಯ ಹಕ್ಕು ಅವನು ಕೊಡಲೇಬೇಕು. ವರ್ಷ ರೂಪನೂ ಇಲ್ಲ, ಬೇಡೋ ಅವಶ್ಯಕತೆನೇ ಇಲ್ಲ. ಯಾವ ಭಾಗ್ಯ ಸಿಕ್ಕಿದೆ? ಸರ್ವ ಭಾಗ್ಯ. ಬಾಬಾನ ಸ್ಕೀಮ್ ಯಾವುದಂದ್ರೆ ಸರ್ವ ಭಾಗ್ಯ ಸ್ಕೀಮ್. ಭಾಗ್ಯ ವಿಧಾತನೇ ಸ್ವಯಂ ಹಿ ದಿಯಾ ಹೈ. ಸರ್ವ ಭಾಗ್ಯಗಳನ್ನು ಭಾಗ್ಯ ವಿಧಾತ ತಂದೆಯೇ ಸ್ವಯಂ ಕೊಟ್ಟುಬಿಟ್ಟಿದ್ದಾರೆ. ತಪಸ್ಯ ಅಂದರೆ ಏನಂದ್ರೆ ಬಾಬಾ? ರಾಜ್ಯಾಧಿಕಾರಿ, ರಾಜ್ಯ ಭಾಗ್ಯ. ನೆಕ್ಸ್ಟ್ ತಪಸ್ಯ ಅಂದರೆ ಆತ್ಮ कहती है. ತಪಸ್ ಅಂದರೆ ಆತ್ಮ ಹೇಳ್ತದೆ, तेरा मैं तेरी तू मेरा. इसी को ही तपस्या कहा जाता है. ನಾನು ನಿನ್ನವನು, ನೀನು ನನ್ನವನು.
ಇದೇ ತಪಸ್ಸಾಗಿದೆ. इसी तपस्या के बल से भाग्य विधाता को अपना बना दिया. ಈ ತಪಸ್ಸಿನ ಬಲದಿಂದಲೇ ಭಾಗ್ಯ ವಿಧಾತನನ್ನ ನಮ್ಮವರನ್ನಾಗಿ ಮಾಡಿಕೊಂಡಿದ್ದೇವೆ. ನಿನ್ನೆ ಮುರಳಿಯಲು ಬಾಬಾ ಏನಂದ್ರು? ಒಪ್ಪಂದ ಮಾಡ್ಕೊಂಡ್ವಿ ಬಾಬಾನ ಜೊತೆಗೆ, ನನ್ನದೆಲ್ಲವೂ ನಿನಗೆ ಅಂದರೆ ಬಾಬಾ ಏನು ಮಾಡ್ತಾರೆ? ಸ್ವರ್ಗದ ರಾಜ್ಯ ಭಾಗ್ಯವನ್ನೇ ಕೊಡ್ತಾರೆ. ಬಾಬಾ ತಿಳಿಸ್ತಾರೆ, ಮೈ ತೇರಾ ತು ಮೇರ. ಬಾಬಾ ನಾನು ನಿನ್ನವನು, ನೀನು ನನ್ನವನು. भाग्य विधाता बाप भी कहते हैं मैं तेरा. ಭಾಗ್ಯ ವಿಧಾತ ತಂದೆ ಹೇಳ್ತಾರೆ, ಮಕ್ಕಳೇ ನಾನು ನಿನ್ನವನಾಗಿದ್ದೀನಿ, ಮಗು ನಾನು ನಿನ್ನವನು. तो कितना श्रेष्ठ भाग्य हो गया. ಎಷ್ಟು ಶ್ರೇಷ್ಠ ಭಾಗ್ಯವಾಯಿತು. ಬಾಬಾ ನಾನು ನಿನ್ನವನು ಅಂತ ನನಗೆ ಹೇಳ್ತಾರಂದ್ರೆ ಅರ್ಥ ಏನು? ನನ್ನೊಳಗೆ ಏನೇನೈತೋ ಎಲ್ಲವೂ ನಿನ್ನದೇ. ನನ್ನೊಳಗಿರೋ ರಾಜ್ಯ ಭಾಗ್ಯ, ನನ್ನೊಳಗಿರೋ ಭಾಗ್ಯಗಳು, ಸರ್ವ ಭಾಗ್ಯಗಳು, ಜ್ಞಾನ, ಶಕ್ತಿ, ವಿಶೇಷತೆ ಎಲ್ಲವೂ ನಿನ್ನದೇ. भाग्य के साथ साथ स्वराज्य अभी मिला है. हाँ, ಸತ್ಯುಗದಲ್ಲಿ ರಾಜ್ಯ ಭಾಗ್ಯ ಅಂತೂ ನಮಗೆ ಗ್ಯಾರಂಟಿ ಸಿಕ್ಕೇ ಸಿಗ್ತದೆ. ಅದ್ರ ಜೊತೆಗೆ ಸಂಗಮಯುಗದಲ್ಲಿ ಇನ್ನೊಂದು ಭಾಗ್ಯ ಸಿಕ್ಕಿದೆ, ಸ್ವರಾಜ್ಯದ ಭಾಗ್ಯ. ಇಂದ್ರಿಯಗಳನ್ನು, ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ, ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಭಾಗ್ಯ. भविष्य विश्व का राज्य स्वराज्य का ही आधार है. ಭವಿಷ್ಯ ವಿಶ್ವದ ರಾಜ್ಯ ಸ್ವರಾಜ್ಯಕ್ಕೆ ಆಧಾರ. इसलिए ತಪಸ್ವಿ ರಾಜ್ಯ. ಭವಿಷ್ಯ ವಿಶ್ವದ ರಾಜ್ಯ ಸಿಗುವುದೇ ಸ್ವರಾಜ್ಯದ ಆಧಾರದ ಮೇಲೆ. ಈಗ ನಾನೆಷ್ಟು ಎಫಿಷಿಯೆಂಟಾಗಿ ಸ್ವರಾಜ್ಯವನ್ನು ಆಳ್ತೀನೋ ಅಷ್ಟು ಭವಿಷ್ಯದ ವಿಶ್ವರಾಜ್ಯ ದೊರೀತದೆ. ಆದ್ದರಿಂದ ನಾವು ತಪಸ್ವಿ ರಾಜರು. ತಪಸ್ಯ ಬಲದಿಂದ ರಾಜ್ಯ ಭಾಗ್ಯ ಬೇರೆ, ಸರ್ವಭಾಗ್ಯ ಬೇರೆ, ಸ್ವರಾಜ್ಯ ಬೇರೆ. ರಾಜ್ಯಾಧಿಕಾರ ಪ್ರಾಪ್ತ ಮಾಡಿಕೊಳ್ಳೋದ್ರಿಂದ ತಪಸ್ವಿ ರಾಜರು ನಾವು. बाप दादा भी अपने हर एक राज्याधिकारी बच्चों को देख हर्ष हो रहे हैं. बाप दादाನು ತನ್ನ ಎಲ್ಲ ಪ್ರತಿಯೊಂದು ರಾಜ್ಯಾಧಿಕಾರಿ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ. ಏನು ಹರ್ಷಿತ ಆಗ್ತಿದ್ದಾರೆ ಬಾಬಾ? ವಾ, ನನ್ನ 1ನೇ ಮಗನೂ ರಾಜ, ನನ್ನ 2ನೇ ಮಗನೂ ರಾಜ, ನನ್ನ 3ನೇ ಮಗನೂ ರಾಜ ಆಗ್ಯಾನೆ. ಎಷ್ಟು ಖುಷಿ ಪಡ್ತಾರೆ ಬಾಬಾ. ಭಕ್ತಿ में अनेक जन्मों में बाप दादा के आगे क्या बोला? ಭಕ್ತಿ ಮಾಡಿದ ಎಲ್ಲರೂ? ಮಾಡಿಲ್ವೋ? ಭಕ್ತಿ ಮಾಡಿದಾಗ ಮೂರ್ತಿ ಮುಂದೆ ಹೋಗಿ ಏನಂತ ಹಾಡ್ತಿದ್ರಿ? ಯಾದ ಹೇ? ಏನಂತ ಹಾಡ್ತಿದ್ರಿ? ನೆನಪಿದೆಯಾ? ಭೂಲ್ ಗಯೇ ಹೋ? ಏನಂತ ಬೇಡ್ತಿದ್ರಿ? ಏನಂತ ಹಾಡ್ತಿದ್ರಿ? ನೆನಪೈತಾ? ಮರ್ತು ಬಿಟ್ಟಿದ? ಬಾರ್ ಬಾರ್ ಮೈ ಗುಲಾಮ್ ಬೋಲ. ನಾನಿನ್ನ ದಾಸನಯ್ಯ, ನಾನಿನ್ನ ಪಾದದ ಧೂಳಯ್ಯ, ನಾನಿನ್ನ ಚರಣದ ಮಣ್ಣಯ್ಯ, ಏನೋ ಒಂದು ಹಾಡ್ತಿದ್ರು. ಮೈ ಗುಲಾಮ್ ತೀರ, ನನ್ನ ದಾಸ, ಗುಲಾಮ, ಅಧೀನ. ಭಕ್ತಿ ಮಾರ್ಗದಲ್ಲಿ ಭಾಳ ಭಗವಂತನ ಮುಂದೆ ಇನ್ಫೀರಿಯರ್ ಆಗಿ ಮಾತಾಡ್ತಿದ್ವಿ, ಕೀಳಿನ ಮೇಲೆ ಮಾತಾಡ್ತಿದ್ವಿ. ಬಾಪ್ कहते हैं, ಶಿವಬಾಬಾ ಬಂದರು, ಮೇರೆ ಬಚ್ಚೆ ಅವ್ರ ಗುಲಾಮ್, ಛೇ ನನ್ನ ಮಕ್ಕಳು ಹೆಂಗಪ್ಪ ಗುಲಾಮ್? ನಾನು ನೋಡಿದ್ರೆ ವಿಶ್ವದ ರಚಯಿತನ ಮಗ ಎಲ್ಲೋ ಒಂದು ಕಡೆ ಹಾಳಾಗಿ ವರ್ಕ್ ಮಾಡ್ತಿದ್ದಾನಂದರೆ ರಚಯಿತನಿಗೆ ಇನ್ಸಲ್ಟ್ ಅಲ್ವಾ? ಜನ ಏನಂತಾರೆ, ಏನಪ್ಪ ರಚಯಿತ ಆಗಿ ನಿನ್ನ ಮಗನಿಗೆ ಹಾಳು ಮಾಡಿ. ನಾವು ಭಕ್ತಿ ಮಾರ್ಗದಲ್ಲಿ ಹಾಡೋದೇ ಅದು, ನಾನಿನ್ನ ದಾಸನಯ್ಯ, ಚರಣದಾಗ ಪಾದ ಕೊಡೋ, ಚರಣದಾಗ ಜಾಗ ಕೊಡೋ ಅಂತ ಕೇಳ್ತಿದ್ವಿ. ಅಂಥದ್ದು ಪರಮಾತ್ಮ ನಮಗೇನು ಮಾಡಿದ? ಚರಣದ
ಧೂಳಾದವರನ್ನ, ಗುಲಾಮರಾದವರನ್ನ ರಾಜ್ಯಾಧಿಕಾರಿ ಬನಾ ದಿಯಾ. ಬಾಬಾ ರಾಜ್ಯಾಧಿಕಾರಿ ಮಾಡಿಬಿಟ್ರು. ಸರ್ವಶಕ್ತಿವಾನ್ ಕೆ ಬಚ್ಚೆ और गुलाम ಶೋಭತಾ ಹೇ. ಅಯ್ಯೋ, ನೀವು ಸರ್ವಶಕ್ತಿವಂತನ ಮಕ್ಕಳೇ, ನೀವು ಸರ್ವಶಕ್ತಿವಂತನ ಮಕ್ಕಳಾಗಿ ನೀವು ಗುಲಾಮ್ ಈ ಶಬ್ದ ಹೆಂಗೆ ಶೋಭಿಸ್ತದೆ? इसलिए बाप ने मैं गुलाम तेरा के बजाय क्या अनुभव कराया. ಜಾಣರ ಜಾಣ ತಂದೆ ನಮ್ಮ ವಾಕ್ಯವನ್ನು ಚೇಂಜ್ ಮಾಡಿಸಿದ್ರು. ನಾನು ದಾಸನು ನಿನ್ನವನಾಗಿದ್ದೇನೆ, ನಾನಿನ್ನ ದಾಸ, ನಾನು ದಾಸ ನಿನ್ನ ಅಂತ ಹಾಡ್ತಿರೋರನ್ನ ಚೇಂಜ್ ಮಾಡಿಸಿದ್ರು ಬಾಬಾ. ಏನು ಅನುಭವ ಮಾಡಿಸಿದ್ರು ಬಾಬಾ? ಮೈ ತೇರಾ, ನಾನು ನಿನ್ನವನು. ನಾನಿನ್ನ ದಾಸ ಅನ್ನೋವರನ್ನ ನಾನು ನಿನ್ನವನೇನೋ ಅಧಿಕಾರದ ಸ್ಟೇಜ್ ಅನುಭವ ಮಾಡಿಸಿದ್ರು ಬಾಬಾ. ಯಾವಾಗ ನಾನು ನಿನ್ನವನು ಆಗ್ಬಿಡ್ತೋ ತೋ ಗುಲಾಮ್ ಸೆ ರಾಜ ಬನ್ಗೆ. ನಾನು ನಿನ್ನವನ ಅಂದಾಗ ಗುಲಾಮ್ ಇದ್ದವರು ರಾಜರಾಗ್ಬಿಟ್ಟೆವು. ಅಭಿ ಬಿ ಕಭಿ ಗುಲಾಮ್ ತೋ ನಹಿ ಬಂತೆ ಹೋ. ಭಕ್ತಿ ಮಾರ್ಗದ ಸಂಸ್ಕಾರ ಇಮರ್ಜ್ ಆಗಿ ಕೆಲವೊಮ್ಮೆ ಯಾವಾಗಾದರೂ ಗುಲಾಮ್ ಆಗ್ಬಿಡ್ತೀರಾ? ಬಾಬಾ ಕೇಳ್ತಾರೆ. ಗುಲಾಮ್ಪನ್ ಕೆ ಪುರಾನೆ ಸಂಸ್ಕಾರ ಕಭಿ ಇಮರ್ಜ್ ತೋ ನಹಿ ಹೋತಾ ಹೈ. 63 ಜನ್ಮದಿಂದ ನಾ ಗುಲಾಮ್ ಗುಲಾಮ್ ಅಂದು ಕೆಲವೊಮ್ಮೆ ಗುಲಾಮ್ತನದ ಸಂಸ್ಕಾರ ಏನಾರು ಇಮರ್ಜ್ ಆಗ್ಬಿಡ್ತದೇನೋ? ಬಾಬಾ ಕೇಳ್ತಾರೆ. ಮಾಯಾಕ್ಕೆ ಗುಲಾಮ್ ಹೋತೆ ಹೋ. ಇಲ್ಲ, ಮನುಷ್ಯರಿಗೆ ಬಿಡ್ರಿ, ಆಗೋದಿಲ್ಲ. ಮಾಯೆಗೆ ಏನಾರು ಗುಲಾಮ್ ಆಗ್ಬಿಡ್ತೀರ ಅವಾಗೊಮ್ಮೆ ಇವಾಗೊಮ್ಮೆ. ರಾಜ ಕಬಿ ಗುಲಾಮ್ ನಹಿ ಬನ್ ಸಕ್ತಾ. ತಂದೆ ತಿಳಿಸ್ತಾರೆ, ರಾಜನೆಂದಿಗೂ ಗುಲಾಮನಾಗಲು ಸಾಧ್ಯ ಇಲ್ಲ. ಇಟ್ಸ್ ಅ ಲಾ. ರಾಜ ಅವನ ಆರ್ಡರ್ ಎಲ್ಲರೂ ಒಪ್ಪಬೇಕು. ಹಂಗೆ ನಾನೀಗ ಸ್ವರಾಜ್ಯಾಧಿಕಾರಿ, ಭವಿಷ್ಯ ರಾಜ್ಯಾಧಿಕಾರಿ. ನಾನು ಮಾಯೆಗೆ, ಇಂದ್ರಿಯಗಳಿಗೆ, ಪರಿಸ್ಥಿತಿಗಳಿಗೆ ಗುಲಾಮ್ ಆಗಬಾರ್ದು. गुलामपन छूट गया वह कभी कभी अच्छा लगता है. ಗುಲಾಮ್ತನ ಎಲ್ಲ ಅಳಿದು ಹೋಯ್ತು ಅಥವಾ ಕೆಲವೊಮ್ಮೆ ಭಾಳ ಚಲೋ ಅನ್ನಿಸ್ತದ ಗುಲಾಮ್ತನ. तो तपस्या का बल बहुत श्रेष्ठ है. ತಪಸ್ಸಿನ ಬಲ ಬಹಳ ಶ್ರೇಷ್ಠವಾಗಿದೆ. ಏನು ಮಾಡ್ತು ಹೇಳ್ರಿ ತಪಸ್ಸು? ಗುಲಾಮ್ ಇದ್ದವರನ್ನ ಭವಿಷ್ಯ ರಾಜ್ಯಾಧಿಕಾರಿಯನ್ನಾಗಿ ಮಾಡಿತು, ಸ್ವರಾಜ್ಯಾಧಿಕಾರಿಯನ್ನಾಗಿ ಮಾಡಿತು, ಸರ್ವ ಭಾಗ್ಯವನ್ನ ನೀಡಿತು. ತಪಸ್ಸು ಅಂದರೆ ರಾಜ್ಯಾಧಿಕಾರ. ಸೆಕೆಂಡ್ ಡೆಫಿನೇಷನ್ ಏನು ಹೇಳಿದ್ರು ಬಾಬಾ? ತಪಸ್ಸು ಅಂದರೆ ಮೈ ತೇರಾ ತು ಮೇರಾ. ಸ್ವಯಂ ಬಾಬಾನು ಹೇಳ್ತಾರೆ, ನಾನು ನಿನ್ನವನು. ಬಾಬಾ ಅಂತಾರೆ. तो तपस्या का बल बहुत श्रेष्ठ है. तपस्सी बल बहಳ श्रेष्ठ. तपस्या क्या करते हो? ತಪಸ್ಯ ಅಂದ್ರೆ ಏನ್ ಮಾಡ್ತೀವಿ? ಮನೆ ಬಿಟ್ಟು ಕಾಡಿಗೆ ಹೋಗ್ತೀವ? ಊಟ ಬಿಟ್ಟು ಉಪವಾಸ ಮಾಡ್ತೀವ? ಮತ್ತೇನ್ ಮಾಡ್ತೀರಿ ತಪಸ್ಸು ಅಂದ್ರೆ? ಬಾಬಾ ಅಂತ ಕಠಿಣ ತಪಸ್ಸು ಕೊಟ್ಟಾರ, ಒಂಟಗಾಲ ಮೇಲೆ ನಿಲ್ರಿರೋ ತಪಸ್ಸ? ತಪಸ್ಯ में मेहनत करते हो? ಏನಾರ ಪರಿಶ್ರಮ ಅನಿಸ್ತದ ತಪಸ್ಸಿನಲ್ಲಿ? ಬಾಬಾ ಹೇಳ್ಕೊಟ್ಟ ತಪಸ್ಸು. ತಪಸ್ಯ ಮನ ಕ್ಯಾ ಬಾಪ್ ದಾದಾನೆ ಸುನಾಯಾ ಥಾ. ತಪಸ್ಸಂದ್ರೇನು? ತಪಸ್ಸಂದ್ರೆ ಭಾಳ ಟೆನ್ಷನ್ ತಗೋಬೇಡ್ರಿ. ಅಯ್ಯೋ ನಾ ತಪಸ್ಸು ಮಾಡ್ಬೇಕು, ನಾ ಕುತ್ಕೋಬೇಕು, ನಾ ಕೆಲಸ ಮಾಡ್ಬೇಕು, ಇವೆಲ್ಲ ತಪಸ್ಸಂದ್ರೆ. ತಪಸ್ಯ ಅಂದರೆ ಮೌಜ್ ಮನಾನ, ಖುಷಿಯಾಗಿರುವುದೇ ತಪಸ್ಸು. ನಾನು ಖುಷಿಯಲ್ಲಿರ್ಬೇಕು, ಆ ಟೆನ್ಷನ್ನೇ ತಪಸ್ಸು. ಯಾರೇನಂದ್ರೂ ನಾವು ಫೀಲ್ ಮಾಡ್ಕೋಬಾರ್ದು, ಆ ಅಟೆನ್ಷನ್ನೇ ತಪಸ್ಸು. ನನ್ನ ಖುಷಿ ಕಳ್ಕೋಬಾರ್ದು, ದ್ಯಾಟ್ಸ್ ಆಲ್ ತಪಸ್ಸು. ನನ್ನ ಖುಷಿನ ಸೇವ್ ಮಾಡ್ಕೋಬೇಕು, ನನ್ನ ಖುಷಿನ ತುಂಬ್ಕೋಬೇಕು. ತಪಸ್ಯ ಅರ್ಥಾತ್
ತಪಸ್ಯ ಅಂತಂದ್ರೆ ಬಹುತ್ ಸಹಜ್ ನಾಚನಾ और गाना बस. ತಪಸ್ಸೆ ಅಂದ್ರೆ ಈಸಿ. ಲೌಕಿಕದ ತಪಸ್ ಬಾರಿ ಕಠಿಣಪ್ಪ. ಹೋಗು ಗುಡಿಸ್ಲಾ ಕಟ್ಕೊಳಕ ಕುಟೀರ ಕಟ್ಕೊಳಕ ಅಲ್ಲಿಂದ ಸಾಮಾನು ತೊಗೊಂಡ್ ಬಾ, ಇಲ್ಲಿಂದ ಕಾಡ್ನ್ಯಾಗಿರು, ಊಟ ಬಿಡು, ಎಷ್ಟು ಕಷ್ಟ. ಬಾಬಾ ಏನಂತಾರೆ ತಪಸ್ ಅಂದ್ರೆ ಒಂದು ಮೌಜ್ ಮನನ, ಖುಷಿಯಾಗಿರುವುದು. ಇಡೀ ದಿನ ಖುಷಿಯಾಗಿದೀವಿ ಅಂದ್ರೆ ಇವತ್ತು ನಾನು ತಪಸ್ ಚೆನ್ನಾಗಿ ಮಾಡೀನಿ ಅಂತ. ಇನ್ನೊಂದು ತಪಸ್ಸಂದ್ರೆ ಸಹಜ ರೂಪದಲ್ಲಿ ಡ್ಯಾನ್ಸ್ ಮಾಡೋದು, ಹಾಡು ಹಾಡೋದು. नाचना और गाना ही तपस्या है. नाचना गाना सहज होता है, वो मुश्किल होता है. डांस ಮಾಡೋದು ಹಾಡೋದು ಸಹಜ ಇದೆಯೋ ಕಷ್ಟ ಅನ್ನಿಸ್ತದೆಯೋ? मनोरंजन होता है, वह मेहनत होती है. ತಪಸ್ ಮಾಡೋದು ನಿಮಗೆ ಮನೋರಂಜನೆ ಅನ್ನಿಸ್ತದೋ ಪರಿಶ್ರಮ ಅನ್ನಿಸ್ತದೋ? ಬಾಬಾ ಕೇಳ್ತಾರೆ. तो तपस्या में क्या करते हो? तपस्या का प्रत्यक्ष फल है खुशी. ತಪಸ್ಸಿನ ಪ್ರತ್ಯಕ್ಷ ಫಲ ಖುಷಿ. ಖುಷಿಯಲ್ಲಿರೋ ತಪಸ್. ಮನಸ್ಸು ಬಿಗಿ ಮಾಡಿಕೊಂಡು ಇಂದ್ರಿಯಗಳನ್ನ ಗಟ್ಟಿ ಹಿಡ್ಕೊಂಡಿರೋದು ತಪಸ್ಸಲ್ಲ, ಖುಷಿಯಾಗಿರೋದು ತಪಸ್. ಖುಷಿ ಮೇ ಯಹ ಕ್ಯಾ ಹೋತಾ ಹೈ? ಭಾಳ ಖುಷಿಯಾಗಿ ಏನು ಮಾಡ್ತೀವಿ? ನಾಚ್ತೇವೆ, ಡಾನ್ಸ್ ಮಾಡೋಕೆ ಶುರು ಮಾಡ್ತೀವಿ. ತಪಸ್ಯ ಅರ್ಥಾತ್ ಖುಷಿ ಮೇ ನಾಚ್ನಾ. ತಪಸ್ಯ ಅರ್ಥಾತ್ ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್, ಖುಷಿಯಲ್ಲಿ ಡಾನ್ಸ್ ಮಾಡೋದು. ಅವಾಗ ಸಹಜವಾಗಿ ಡಾನ್ಸ್ ಮಾಡೋದು ಅಂದ್ರೆ ಬಾಬಾ ಈ ಖುಷಿಯಲ್ಲಿ ಡಾನ್ಸ್ ಮಾಡೋದು. ಯಾವಾಗ ಯಾವಾಗ ನಮ್ದು ಡಾನ್ಸ್? ಬೆಳಿಗ್ಗೊಮ್ಮೆ ಮಧ್ಯಾಹ್ನೊಮ್ಮೆನಾ? ಸದಾ ಖುಷಿಯಾಗಿದ್ರೆ ಸದಾ ಡಾನ್ಸ್. ಲೌಕಿಕದಲ್ಲಿ ಡಾನ್ಸ್ ಇಲ್ವಾ? ಕಥಕ್ಕಳಿ ಡಾನ್ಸ್ ಬೇರೆ, ಭರತನಾಟ್ಯಂ ಡಾನ್ಸ್ ಬೇರೆ, ವೆಸ್ಟರ್ನ್ ಡಾನ್ಸ್ ಬೇರೆ. ಬಾಬಾ ಕಲಿಸಿರೋ ಡಾನ್ಸ್ ಯಾವುದು? ಖುಷಿಯ ಡಾನ್ಸ್. बाप के और अपने आदि अनादि स्वरूप के गुण गाना. ಡಾನ್ಸ್ ಯಾವ್ದು ಗೊತ್ತಾಯ್ತಾ? ಖುಷಿಯ ಡಾನ್ಸ್. ನಿಮಗೆ ಡಾನ್ಸ್ ಮಾಡಕ್ಕೆ ಬರ್ತದ ಅಂದರೆ ಯಾರೂ ಇಲ್ಲ ಅನ್ಬೇಡ್ರಿ, ಫಸ್ಟ್ ಕ್ಲಾಸ್ ಡಾನ್ಸ್ ಮಾಡ್ತೀವಿ ನಾವು. ಯಾವುದು? ಖುಷಿಯ ಡಾನ್ಸ್. ನೆಕ್ಸ್ಟ್ ಎಲ್ಲರಿಗೂ ಹಾಡಾಡಕ್ಕೆ ಬರ್ತದ? ಬಾಬಾ ಸುಲಭವಾದ ಹಾಡು ಕಲಿಸ್ತಾರೆ. ಸ್ವಯಂನ ಮತ್ತು ತಂದೆಯ ಆದಿ ಅನಾದಿ ಸ್ವರೂಪಗಳ ಗುಣ ಗಾನ ಮಾಡುವುದೇ ಹಾಡು, ತಪಸ್ಸು. ಹಾಡು ಹಾಡಬೇಕು. ಯಾವುದು? ನಾನು ಶಾಂತ ಸ್ವರೂಪ, ನಾನು ಪವಿತ್ರ ಸ್ವರೂಪ, ನಾನು ಸಮಾಧಾನ ಸ್ವರೂಪ, ನಾನು ಶೀತಲ ಸ್ವರೂಪ. ನನ್ನ ಆದಿ ಅನಾದಿ ಗುಣಗಳ ಗಾನ ಮಾಡೋದು, ಅನುಭವಿಸುವುದೇ ತಪಸ್ಸು. ಈಶ್ವರನ ಗುಣ ಗಾನ ಮಾಡುವುದೇ ತಪಸ್ಸು. तो ये गीत कितना बड़ा और कितना सच है. ಎಂತ ಚಲೋ ಸಿಂಗರ್ ಹಾಡು ಹಾಡ್ತಾರಂದ್ರೆ 3 ಪ್ಯಾರಾಗ್ರಾಫ್ ಹಾಡ್ತಾರಷ್ಟೇ. 3 ಪ್ಯಾರಾಗ್ರಾಫಿನ ಹಾಡವೆಲ್ಲ. ಶುಭಾಬ ನಮಗೆ ಹಾಡು ಕಲಿಸ್ಕೊಟ್ಟಾರೆ, ಶಿವಗುಣಗಾನ ಹಾಡು. ಈ ಹಾಡಿನ ಹೆಸರೇನಂದ್ರೆ ಶಿವಗುಣಗಾನ. ಹಾಡ್ರಿ ಬಾಬಾ, ನೀ ಶಾಂತಿ ಸಾಗರ, ನೀ ದಯಾ ಸಾಗರ, ನೀ ಪ್ರಾಣೇಶ್ವರ, ನೀ ಜಗದೀಶ್ವರ, ನೀ ನನ್ನ ಪರಿಪಾಲಕ, ನೀ ನನ್ನ ರಕ್ಷಕ. ಈ ಹಾಡು ಎಷ್ಟು ಪ್ಯಾರಾಗ್ರಾಫ್ ಅದು? ಬಾಬಾ ತಿಳಿಸ್ತಾ ಇದ್ದಾರೆ, ಈ ಗೀತ ಕಿತ್ನಾ ಬಡಾ ಹೈ, ಕಿತ್ನಾ ಸಹಜ ಹೈ. ಲೌಕಿಕ ಹಾಡಿನ ಕ್ಲಾಸಿಗೆ ಹಚ್ಚಿದ್ರೆ ಎಷ್ಟು ಕಷ್ಟ ಐತೆ. ಸಾರೇ ಗ ಮ ಕಲ್ಸಾಕ 11 ದಿನ ತಗೊಂತಾರ ಅವ್ರು. ಸಾರೆಗಮ ಪದನಿ ಸರ್ನಾಕ ಒಂದು 11 ದಿನ ಟ್ರೈನಿಂಗ್ ಕೊಡ್ತಾರೆ. ನಮ್ದು ಏನು ಟ್ರೈನಿಂಗೇ ಇಲ್ಲ. ಬಾಬಾ ಮಿಲ್ಗಯ್ಯ ಹಾಡಕ್ಕೆ ಶುರು ಮಾಡಿಬಿಟ್ವಿ. ಬಾಬಾ ನೀ ಪ್ರೀತಿಯ ಸಾಗರ, ಬಾಬಾ ನೀ ತಂದೆ, ಬಾಬಾ ನೀ ನನ್ನ ತಾಯಿ, ಬಾಬಾ ನೀ ನನ್ನ ಗುರು. ಎಷ್ಟು ಚಂದ ಹಾಡ್ಲಿಕ್ಕೆ ಶುರು ಮಾಡಿದ್ವಿ. ಹಾಡ್ತೀರಿ ಎಲ್ಲರೂ ದಿನ? ಯಾವ ಹಾಡು? ಒಂದು ನನ್ನ ಆದಿ ಅನಾದಿ ಗುಣಗಾನ, ಸ್ವರೂಪದ ಗಾನ.
ಇನ್ನೊಂದು ಶುಭ ಬರವರ ಗುಣಗಾನ. ಹಾಡಕ್ಕೆ ಬರ್ತದ ಇಲ್ಲ ಅಲ್ಲ, ಕಂಠ ಕರೆಕ್ಟ್ ಐತೆ. इसमें गला ठीक है व नहीं ठीक है इसकी ज़रूरत ही नहीं. ನಿಮ್ಮ ಧ್ವನಿ, ನಿಮ್ಮ ರಾಗ, ನಿಮ್ಮ ಧ್ವನಿ ನಿಮ್ಮದು ಸ್ವೀಟ್ ಇಲ್ಲ ಅನ್ನಂಗೆ ಇಲ್ಲ ಬಾಬಾ. ಬಾಬಾ ತಿಳಿಸ್ತಾ ಇದ್ದಾರೆ, ನಿರಂತರ ಯಹ ಗೀತ್ ಗಾ ಸಕ್ತೆ ಹೋ. ಈ ಹಾಡು ಅಯ್ಯೋ ನನ್ನ ಗಂಟ್ಲು ಒಣಗೋಗೈತೆ ಅನ್ನಕ್ಕೆ ಸಾಧ್ಯ ಇಲ್ಲ. ಸಿಂಗರ್ಸ್ ಭಾಳ ಮೇಂಟೈನ್ ಮಾಡ್ತಾರೆ, ಯಾವುದನ್ನ ಧ್ವನಿ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಬಾಬಾ ತಿಳಿಸ್ ನಮ್ದು ಧ್ವನಿ ಕಾನ್ಷಿಯಸ್ನೆಸ್ಸು ಇಲ್ಲ, ನಮ್ಮದು ಬರೀ ಶುಭಾಬನ ಗುಣ ಕಾನ್ಷಿಯಸ್ನೆಸ್. ಅವನ ಗುಣವನ್ನು ಅನುಭವ ಮಾಡೋದ್ರಲ್ಲೇ ತಲ್ಲಿನಾದಾಗ ನಿಮ್ಮ ಧ್ವನಿ ಸರಿ ಇತ್ತು ಇಲ್ಲೋ, ಸ್ವರ ಹೇಗಾದರೂ ಇರಲಿ, ಬಾಬಾ ಅಂತಾರೆ ಇದನ್ನು ನಿರಂತರವಾಗಿ ನೀವು ಹಾಡಲು ಸಾಧ್ಯವಿದೆ. ನಿರಂತರ ಖುಷಿ ಮೇ ನಾಚ್ತೇ ರಹೋ. ನಿರಂತರ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರಿ. ಇವತ್ತು ಯಾರಾದರೂ ಫೋನ್ ಮಾಡಿ ಏನು ಮಾಡಕತ್ತೀರಿ ನೀವು ಅಂದರೆ ಹೇಳ್ರಿ, ನಾ ಡ್ಯಾನ್ಸ್ ಮಾಡಕತ್ತೀನಿ, ಏನಾಗಬೇಕಾಗಿತ್ತು ಅಂತ ಕೇಳ್ರಿ. ನಿರಂತರ ಯಾವ ಡ್ಯಾನ್ಸ್? ಖುಷಿಯ ಡ್ಯಾನ್ಸ್. ಏನು ಮಾಡಕತ್ತೀರಿ ಎಲ್ಲರೂ? तो तपस्या का अर्थ क्या हुआ? ಹಾಗಾದರೆ ತಪಸ್ಸಿನ ಅರ್ಥ ಏನು? ನಾಚನಾ और गाना. ತಪಸ್ಸು ಅಂದರೆ ಇಟ್ ಇಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಲೌಕಿಕದಲ್ಲಿ ತಪಸ್ಸು ಅನ್ನೋ ಶಬ್ದ ನಮ್ಮ ಕೈಯಾಗ ಆಗಂಗಿಲ್ಲ. ಬಾಬಾ ಎಷ್ಟು ಸಿಂಪ್ಲಿಫೈ ಮಾಡಿ ಸರಳೀಕರಣಗೊಳಿಸಿ, ಹೌದು ನಾನು ಮಾಡ್ಬೋದಲ್ಲ ತಪಸ್ಸು. ಎಷ್ಟು ಬಾಬಾ ಮಕ್ಕಳಿಗೆ ಎಂಕರೇಜ್ಮೆಂಟ್ ಕೊಡೋದು, ಎಷ್ಟು ಕಷ್ಟದ ಕೆಲಸವನ್ನು ಸುಲಭೀಕರಣ ಮಾಡುವ ಕಲೆ ನೋಡ್ರಿ ಬಾಬಾನ ಹತ್ರ. ಬಾಬಾ ತಿಳಿಸ್ತಾ ಇದ್ದಾರೆ ಎಷ್ಟು ಸುಲಭವಾಗಿ ನೀವು ಇದನ್ನು ಮಾಡಲು ಸಾಧ್ಯ. ನಾಚನಾ ಗಾನ ಇತ್ನಾ ಸಹಜ है. माथा भारी उसका होता है जो छोटी सी गलती करते हैं. ಟೆನ್ಷನ್ ಯಾರಿಗಾಗ್ತದೆ? ಹೊರೆ ಆರಾಮ್ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹಾಡ್ಕೊಂಡು ಇರುವಂಥ ಜೀವನನು ಕೆಲವೊಮ್ಮೆ ಸಂಗಮಯುಗ ಅಂದರೆ ತಪಸ್ಸಿನ ಜೀವನ. ತಪಸ್ಸು ಅಂದ್ರೆ ಏನು? ಡ್ಯಾನ್ಸ್ ಮಾಡೋದು ಮತ್ತೆ ಹಾಡೋದು. ಯಾವ ಡ್ಯಾನ್ಸ್? ಯಾವ ಹಾಡು? ಬಾಬನ ಗುಣಗಾನ, ಆತ್ಮದ ಆದಿ ಅನಾದಿ ಸ್ವರೂಪದ ಅನುಭವ. ಬಾಬಾ ತಿಳಿಸ್ತಾರೆ, ಕೆಲವೊಮ್ಮೆ ಇಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡೋದು ಬಿಟ್ಟು, ಹಾಡು ಹಾಡೋದು ಬಿಟ್ಟು, ಕೆಲವೊಂದು ಮಕ್ಕಳು ಭಾಳ ತಲೆ ಬ್ಯಾನಿ ಮಾಡ್ಕೊತಾರೆ, ಹೊರೆ ಮಾಡ್ಕೊತಾರೆ. ब्राह्मण जीवन में कभी किसी का माथा भारी हो नहीं सकता. ನನ್ನ ತಲೆ ಭಾರ ಆಗ್ಬಿಟ್ಟಿದೆ. ಈ ಶಬ್ದ ನಮ್ಮ ಡಿಕ್ಷನರಿಯಲ್ಲೇ ಇರಬಾರ್ದು. ನನ್ನ ಸ್ಥಿತಿ ಎಷ್ಟು ಭಾರ ಆಗಿದೆ, ತಲೆ ಎಷ್ಟು ಭಾರ ಆಗಿದೆ, ಇದು ಬರಲೇಬಾರ್ದು. ಬ್ರಾಹ್ಮಣರ ಜೀವನದಲ್ಲಿ ಯಾರ ತಲೆ ಭಾರ ಆಗಲು ಸಾಧ್ಯವೇ ಇಲ್ಲ. हॉस्पिटल बनाने वालों का माथा भारी हुआ. ट्रस्टी सामने बैठे हैं ना. ಗ್ಲೋಬಲ್ ಹಾಸ್ಪಿಟಲ್ ಕಟ್ಸೋದಿತ್ತು. ಗ್ಲೋಬಲ್ ಹಾಸ್ಪಿಟಲ್ ಕಟ್ಸುವಾಗ ಹಣ ಇಲ್ಲ ಭಂಡಾರದಲ್ಲಿ, ಏನು ಅಷ್ಟು ಕೋಟಿ ಕೋಟಿ ಏನಿರಲಿಲ್ಲ. ಆದ್ರೂ ಬಿಲ್ಡಿಂಗ್ ಕಟ್ಟಾಗ್ಬಿಡ್ತು. ಬಾಬಾ ಕೇಳ್ತಿದ್ದಾರೆ, ನಿಮಗೆ ಕಟ್ಸಕ್ಕೆ ಏನಾರು ಭಾಳ ತಲೆ ಭಾರ ಅನ್ನಿಸ್ತಾ, ಟೆನ್ಷನ್ ಆಗ್ತಿತ್ತ? ಯಾಕೆಂದ್ರೆ ಎಲ್ಲ ಟ್ರಸ್ಟಿ ಮ್ಯಾನೇಜ್ಮೆಂಟ್ ಆಫ್ ಗ್ಲೋಬಲ್ ಹಾಸ್ಪಿಟಲ್ ಎದುರಿಗೆ ಕುಂತಿದ್ರು ಬಾಬಾನ ಎದುರಿಗೆ. माथा भारी है, जब करण करावनहार बाप है तो आपको क्या भोज है. ಏನು ಸುಲಭ ಉಪಾಯ ಪರಮಾತ್ಮ ನಮ್ಗೆ ಹೇಳ್ಕೊಟ್ಟಾರಂದ್ರೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಶಿವಬಾಬನಿಗೆ. ಯಾವ ಕೆಲಸ ಮಾಡೋಕ್ಕೂ ಟೆನ್ಷನ್ನೇ ಆಗಂಗಿಲ್ಲ. ಇದು ಒಂದು ಸೆಂಟೆನ್ಸ್ ನೆನ್ಪಿಟ್ಕೊಂಡು ಬಿಡ್ಬೇಕು. ಕರಣ್ ಕರಾವನ್ ಹಾರ್ ಬಾಬಾ ಕರಾತ ಹೈ. ವಾಟ್ ಐ ಆಮ್, ಹೂ ಆಮ್ ಐ? ನಾನೇನು ಮಾಡೋನು ಯಾರು? ನನಗೇನೈತೆ ತಾಕತ್ ಮಾಡಕ್ಕೆ? ಮಾಡಿಸೋನು ಪರಮಾತ್ಮ. ನಿನ್ನೆ ಮಮ್ಮನ ಫಿಲ್ಮ್ನಲ್ಲಿ ಮಮ್ಮ ಏನಂದ್ರು, ಯಜ್ಞ ಬಾಬಾ ಕಾ ಹೈ, ಸೇವಾ ಬಾಬಾ ಕಾ ಹೈ, ಪ್ಲಾನ್ कराने वाला बाबा है, प्रैक्टिकल में लाना बाबा का काम है. हमें सिर्फ एक बात कहना, हाँ जी. करण करावनहार यार बाबा, तो आपको क्या पूछे? ಅವನ ಕೆಲಸ ಅವನು ಮಾಡಿಸ್ತಾನೆ. ಲೌಕಿಕದಲ್ಲಾದರೂ ಅಷ್ಟೇ, ಪಾಪ ಇದೆಲ್ಲ ನಿಂದಂತ ನಾ ಒಪ್ಸೀನಿ, ಮಾಡಿಸೋನು ನೀನು, ನಂದಲ್ಲ. ನಂದಾದ್ರೆ ನಾ ಟೆನ್ಷನ್ ಮಾಡ್ಕೋಬೇಕು, ಅದು ತರಬೇಕು, ಇದು ತರಬೇಕು, ಅದೇನು ಮಾಡ್ಬೇಕು, ಎಲ್ಲ ನೀನೇ ಸೆಟಪ್ ಮಾಡೋನು. ನಾವು ಕೇವಲ
निमित्त बनाकर भाग्य बनाने का साधन बना रहे हो. ಆ ದೊಡ್ಡ ಕಾರ್ಯಕ್ಕೆ ಪರಮಾತ್ಮನಿಗೆ ಶರೀರ ಇಲ್ಲ ಮಾಡಲಿಕ್ಕೆ ನಮ್ಮನ್ನ ಅಲ್ಲಿ ನೇಮಕಗೊಳಿಸಿದ್ದಾನೆ. ನಿಮಿತ್ತರಾಗಿ ಮಾಡುವುದು ಭಾಗ್ಯವು ನಮ್ಮದೇ. ಅದು ಒಂದು ದೊಡ್ಡ ಭಾಗ್ಯ. ಯಾವುದಾದ್ರೂ ಒಳ್ಳೆ ಕಾರ್ಯಕ್ಕೆ ಪರಮಾತ್ಮ ನಮ್ಮನ್ನು ಚಾಯ್ಸ್ ಮಾಡಿಕೊಂಡ್ರೆ ಅದೊಂದು ದೊಡ್ಡ ಭಾಗ್ಯ. ನಾವು ಕೇವಲ ನಿಮಿತ್ತ ಆಗಬೇಕು. ಮಾಡಿಸ್ತಾನೆ ಅವನೆಲ್ಲ. ಇಲ್ಲ ಇವ್ರ ಕೈಯಾಗ ಮಾಡೋ ಶಕ್ತಿ ಇಲ್ಲ ಅಂತ ಅವನಿಗೂ ಗೊತ್ತೈತಿ. ಅವನೇ ಶಕ್ತಿ ಕೊಡೋನು, ಅವನೇ ಮಾಡಿಸೋನು. आपकी जिम्मेवारी क्या है? निम्देन पर रिस्पॉन्सिबिलिटी. बाप के बजाय अपनी जिम्मेवारी समझ लेते तो माथा भारी हो जाता है. ನಮ್ಮ ಲೈಫ್ನಲ್ಲಿ ಸಂಗಮಯುಗದಲ್ಲಿ ನನಗೆ ಈ ಕಾರಣದಿಂದ ತಲೆ ಭಾರ ಆಗೈತಿ ಅನ್ಬೇಡ್ರಿ. ತಲೆ ಭಾರ ಆಗೈತಿ ಅನ್ತಾ ಇದ್ದೀವಿ ಅಂದರೆ ಪರಮಾತ್ಮನಿಗೆ ಒಪ್ಪಿಸಿದ ಜವಾಬ್ದಾರಿಯನ್ನು ತಗೊಂಡು ವಾಪಸ್ ನಮ್ಮ ತಲೆ ಮೇಲೆ ಹಾಕೊಂಡಿವಿ ಅಂತ. ಯಾವುದೂ ಟೆನ್ಷನ್ ಮಾಡ್ಕೊಬೇಡ್ರಿ. ನಿನಗೆ ಒಪ್ಸಿನಿ, ಐ ಡೋಂಟ್ ನೋ, ನೀನೇ ಸಾಲ್ವ್ ಮಾಡೋದು. बाप सर्वशक्तिवान मेरा साथी है तो क्या भारीपन होगा? ಸ್ವಯಂ ಬಾಪ್ ಸರ್ವಶಕ್ತಿವಂತ ನನ್ನ ಸಾಥಿಯಾಗಿದ್ದಾರೆ ಅಂದಮೇಲೆ ಹೊರೆ ಆಗಲು ಸಾಧ್ಯವಾದ್ರೂ ಇದೆಯಾ? छोटी सी गलती करते हैं. ಒಂದು ಸಣ್ಣ ತಪ್ಪು ಮಾಡಿಬಿಡ್ತೀರಿ. ಏನು ತಪ್ಪು ಹೇಳಿ? ನಾಚನ, ಗಾನ, ಡಾನ್ಸ್ ಕರ್ನ ಇವನ್ನೆಲ್ಲ ಮಾಡಬೇಕು. ಅದು ಮಾಡೋ ಬದಲು ಒಂದು ಸಣ್ಣ ತಪ್ಪು ಮಾಡಿಬಿಟ್ವಿ. ಏನು ಮಾಡಿದ್ವಿ? ಬಾಬಾ ತಿಳಿಸ್ತಾರೆ, ಮೇರಿ ಜಿಮ್ಮೆವಾರಿ ಸಮಜ್ತೆ ಹೋ ತೋ ಮಾಥಾ ಭಾರಿ ಹೋತಾ ಹೈ. ಅಯ್ಯೋ ನಂದಲ್ಲ ಇದು ಕೆಲಸ, ನಾ ಹೆಂಗೆ ಮಾಡ್ಬೇಕು, ನಂದು ಈ ಕೆಲಸ, ನಂದು ಜವಾಬ್ದಾರಿ, ನಾನೇ ಮಾಡೋನಂತ ತಿಳ್ಕೊಂಡಾಗ ಗಾಬರಿ ಆಕೈತಿ, ಟೆನ್ಷನ್ ಆಕೈತಿ. ನಿನಗೆ ಕೊಟ್ಟಿನಿ, ನೀ ಏನಾರ ಮಾಡ್ಕೊ, ನಿಂಗೆ ಕೊಟ್ಟಿನ, ಐ ಡೋಂಟ್ ನೋ, ಏನಾರ ಮಾಡ್ಕೊ, ನೀ ಹಂಗೆ ಮಾಡ್ಕೊಂಡ್ರೆ ಓಕೆ, ಹಿಂಗೆ ಮಾಡ್ಕೊಂಡ್ರೆ ಓಕೆ, ನಂಗೆ ಗೊತ್ತಿಲ್ಲ, ನಿನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊ. ಒಂದು ನೆನ್ಪಿಟ್ಕೋರಿ, ನಿನಗೆ ಹೆಂಗೆ ಬೇಕೋ ನೀ ಮಾಡ್ಕೊ, ನಿಂದೊಂದ್ಮೇಲೆ ಹಿಂಗೆ ಮಾಡಪ್ಪ ಅಂತ ನಾನು ಅನ್ನಕ್ಕೆ ಹೋಗ್ಬಾರ್ದು. ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊತಾರೆ, ಹೆಂಗಾರಾಗಲಿ. तो ब्राह्मण जीवन ही, ब्राह्मण जीवन अंद्रेನು? नाचो, गाओ, मौज करो, ಹಾಡು ಹಾಡ್ರಿ, ಡ್ಯಾನ್ಸ್ ಮಾಡ್ರಿ, ಮಜಾ ಮಾಡ್ರಿ, ಖುಷಿಯಾಗಿರ್ರಿ. सेवा चाहे वाचा है चाहे कर्मणा है, सेवा भी एक खेल है. ವಾಚಾ ಸೇವೆ ಇರ್ಬೋದು, ಕರ್ಮಣ ಸೇವೆ ಇರ್ಬೋದು. ಟೆನ್ಷನ್ ಮಾಡ್, ವಾಚಾ ಸೇವೆ ಇದೆ, ಅವ್ರಿಗೆ ಹೆಂಗೆ ಸಂದೇಶ ಕೊಟ್ಟು, ಇಷ್ಟು ಜನ ಅದಾರ, ಅವ್ರಿಗೆ ಹೆಂಗೆ ಜ್ಞಾನ ಕೊಟ್ಟು, ಹೆಂಗಪ್ಪ ನಾವು ಸೇವಾ ಪ್ಲಾನ್ ಮಾಡೋದು, ಅದನ್ನು ಟೆನ್ಷನ್ ಮಾಡ್ಕೊಬೇಡ್ರಿ. ಕರ್ಮಣ ಸೇವೆ ಇಷ್ಟೊಂದೆಲ್ಲ ಮಾಡ್ಬೇಕಲ್ಲ, ಇಷ್ಟೊಂದೆಲ್ಲ ಮಾಡೋ ಕರ್ಮಣ ಸೇವೆನೂ ಟೆನ್ಷನ್ ಮಾಡ್ಕೊಬೇಡ್ರಿ, ವಾಚಾ ಸೇವೆನೂ ಟೆನ್ಷನ್ ಮಾಡ್ಕೊಬೇಡ್ರಿ. ಸೇವೆಯು ಒಂದು ಆಟವಾಗಿದೆ, ಸೇವೆಯು ಒಂದು ಆಟವಾಗಿದೆ. ಸೇವಾ ಕೊಯ್ ಆರ್ ಚೀಸ್ ನಹೀ ಹೈ. ಸೇವಾ ಬೇರೆದಲ್ಲ, ಸೇವಾ ಆಟ. ಟೆನ್ಷನ್ ಮಾಡ್ಕೊಬೇಡ್ರಿ. ಶಾಲೆಗೆ ಅಡ್ಮಿಷನ್ ಮಾಡಿರ್ತಾರೆ, ಮಕ್ಕಳು ಶಾಲೆಗೆ ಹೋಗ್ತಿರ್ತಾರ. ಶಾಲೆಯಲ್ಲಿ ಪಿರಿಯಡ್ಸ್ ಇರ್ತವೆ. ಇಂಗ್ಲೀಷ್ ಪಿರಿಯಡ್, ಮ್ಯಾಥಮೆಟಿಕ್ಸ್ ಪಿರಿಯಡ್, ಸೈನ್ಸ್ ಪಿರಿಯಡ್, ಸೋಷಿಯಲ್ ಪಿರಿಯಡ್. ಹಾಗೆ ವಾರಕ್ಕೊಂದ್ಸರ ಯಾವ ಪಿರಿಯಡ್ ಇರ್ತದೆ ಹೇಳ್ರಿ? ಪಿ ಪಿರಿಯಡ್. ಏನು ಪಿ ಪಿರಿಯಡ್ ಅಂದ್ರೇನು? ಆಟ ಆಡೋದು. ಅವಾಗ ಏನಾದ್ರೂ ಆಟ ಆಡೋದು, ಓದೋದಿಲ್ಲ, ಬರೆಯೋದಿಲ್ಲ, ಬರೀ ಆಟ ಆಡೋದು ಅವಾಗ. ಹಂಗೆ ಸೇವಾನು ಒಂದು ಆಟ. ಆಟದ ಪಿರಿಯಡ್ ಇದ್ದಾಗ ಯಾವ ಮಕ್ಕಳಿಗೂ ಟೆನ್ಷನ್ ಆಗಲ್ಲ. ಏಕೆ? ಆಟ. ಹಂಗೆ ಸೇವಾ ಅಂತಂದ್ರೆ ಏನ? ಆಟ. ಟೆನ್ಷನ್ ಯಾಕೆ ಮಾಡ್ಕೊಂತೀವಿ? ಸುಮ್ಮನೆ ಆಟ ಆಡೋದಪ್ಪ. सेवा एक खेल है. दिमाग के खेल में दिमाग भारी होता है क्या? तो ये सब खेल करते हो ना. ಬಾಬಾ ತಿಳಿಸ್ತಾ ಇದ್ದಾರೆ, ಸೇವಾ ಎಲ್ಲ ಟೈಪಿನ ಆಟದಲ್ಲಿ, ಎಲ್ಲ ಟೈಪಿನ ಆಟನೂ ಇರ್ತವೆ. ಫಿಸಿಕಲ್ ಗೇಮ್ಸ್ ಇರ್ತವೆ, ಶಾರ್ಟ್ ಪುಟ್ಟು, ಜಾಲಿನ್ ಥ್ರೋ, ಓಡೋದು, ಕ್ರಿಕೆಟ್, ಎಷ್ಟದಕ್ಕೆಲ್ಲ ಭಾರವಾದದ್ದು ಆಟ ಇರ್ತವೆ. ಟೀಮ್ ಪ್ಲೇ ಇರ್ತವೆ, ಸಿಂಗಲ್ ಅಥ್ಲೆಟಿಕ್ಸ್ ಇರ್ತವೆ, ಅವೆಲ್ಲ ಇರ್ತಾವಲ್ಲ. ಬಾಬಾ ತಿಳಿಸ್ತಾ ಇದ್ದಾರೆ, ಅವಾಗೇನು ತಲೆ ಭಾರ ಆಗಲ್ಲ ಆಟ. ಕೆಲವೊಂದು ಇದ್ರದ್ದೇ ಆಟ ಇರ್ತವೆ,
ಇಂಟೆಲೆಕ್ಚುಯಲ್ ಆಟಗಳು, ಚೆಸ್. ಅವಾಗ ಏನು ಯೂಸ್ ಮಾಡಬೇಕು? ಬುದ್ಧಿ. ಆವಾಗ ಬುದ್ಧಿ ಯೂಸ್ ಮಾಡಬೇಕಾದ ಆಟದಲ್ಲೂ ಟೆನ್ಷನ್ ಆಗಲ್ಲ, ಯಾಕಂದ್ರೆ ಗೊತ್ತಿದೆ ಇದೇನಿದು ಆಟ, ಇದು ಸಮಸ್ಯೆ ಇಲ್ಲ, ಇದು ಆಟ ಅಂತ ಗೊತ್ತಿರೋ ಕಾರಣ ಮತ್ತೆ ಆಟ ಆಡ್ತಾರೆ. ಅದನ್ನ ಯಾಕೆ ಆಟ ಆಡ್ತಾರೆ? ಅದು ಬುದ್ಧಿ ಆಟ. ಅದು ಕೆಲವೊಂದು ಫಿಸಿಕಲ್ ಆಟಗಳು, ಕೆಲವೊಂದು ಬುದ್ಧಿ ಆಟಗಳು. ते सब खेल करते हैं, तो चाहे कितना भी बड़े सोचने की काम हो, अटेंशन देने का काम हो, लेकिन मास्टर सर्वशक्तिवान आत्मा के लिए खेल है. ऐसा है. ಮೆಂಟಲ್ ಆಟಗಳು ಎಷ್ಟು ಚಾಲೆಂಜಿಂಗ್ ಇರ್ತವೆ ಲೌಕಿಕದಲ್ಲಿ. ಚೆಸ್, ಆ ಕಡೆ ಹೋದ್ರೂ ಚೆಕ್ ಕೊಡ್ತಾರೆ, ಈ ಕಡೆ ಹೋದ್ರು ಚೆಕ್ ಕೊಡ್ತಾರೆ, ರಾಜನಿಗೆ ಹೋಗಾಕ ಜಾಗ ಇರಂಗಿಲ್ಲ. ಅವಾಗ ಕೆಲವಷ್ಟು ಶಾಣೆತನದಿಂದ ಪರಾಕ್ರ, ಅದನ್ನು ಖುಷಿ. ಮತ್ತೆ ನಾ ಪರಾಗ್ಬಿಟ್ನಪ್ಪ, ಎಷ್ಟು ಚಂದ ಯೋಚನೆ ಮಾಡ್ತಾರೆ, ಅದು ಟೆನ್ಷನ್ ಮಾಡ್ಕೊಳ್ಳಲ್ಲ. ಸೇಮ್ ಕೆಲವು ನಾವು ಸೇವೆ ಮಾಡುವಾಗ ಜವಾಬ್ದಾರಿ ನಿಭಾಯಿಸಬೇಕಾದ್ರೆ ಭಾಳಷ್ಟು ಯೋಚನೆ ಮಾಡಬೇಕಾಗ್ತದೆ, ಪ್ಲಾನ್ ಮಾಡಬೇಕಾಗ್ತದೆ. ಎಷ್ಟೇ ಅಟೆನ್ಷನ್ ಕೊಡೋ ಕೆಲಸ ಇರ್ಬೋದು, ಭಾಳ ಯೋಚನೆ ಮಾಡೋ ಕಾರ್ಯ ಇರ್ಬೋದು. ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳಿಗೆ ಅದು ಎಷ್ಟು ದೊಡ್ಡ ಯೋಚನೆ ಮಾಡಿ ಪ್ಲಾನ್ ಮಾಡೋ ಕಾರ್ಯ ಇದ್ರು ವಸಬ್ ಖೇಲ್ ಹೇ, ಅದೆಲ್ಲವೂ ಆಟ. ಚಿಂತೆ ಮಾಡಬೇಡಿ. ಯಾಕೆ ಜೊತೆಗೆ ಯಾರಿದ್ದಾರೆ? ರೆಮಿಡಿ ಹೇಳಿದ್ರು ಬಾಬಾ, ಜವಾಬ್ದಾರಿ ಬಾಬಾ ಅಂತ ಅದಕ್ಕೆ ಚಿಂತೆ ಮಾಡಬೇಡ್ರಿ. ಕರನ್ ಕರಾವನ್ಹಾರ್ ಬಾಬಾನ ಕೇವಲ ನಿಮಿತ್ತ ಆಗು ಭಾಗ್ಯ ಸಿಕ್ಕಿದೆ, ಅದಕ್ಕೆ ಚಿಂತೆ ಮಾಡಬೇಡ್ರಿ. ಮೂರನೇದು ಬಾಬಾ ತಿಳಿಸಿದ್ರೆ ಇದು ಆಟ, ಅದಕ್ಕೆ ಚಿಂತೆ ಮಾಡಬೇಡ್ರಿ. ನಾಲ್ಕನೇದು ಸರ್ವಶಕ್ತಿವಂತ ಜೊತೆಗಿದ್ದಾನೆ, ಅದಕ್ಕೆ ಚಿಂತೆ ಮಾಡಬೇಡ್ರಿ. ವಾ ಥೋಡಾ ಥೋಡಾ ಕರ್ತೆ ಹೋ ವಾ ಥಕ್ ಜಾತೆ ಹೋ. ಬಾಬಾ ತಿಳಿಸ್ತಿದ್ದಾರೆ, ಸೇವೆ ಜವಾಬ್ದಾರಿ ನಿಭಾಯಿಸೋದು. ಸ್ವಲ್ಪ ಏನಾರ ಟೆನ್ಷನ್ ಮಾಡ್ಕೊತೀರಾ, ಟೆನ್ಷನ್ ಮಾಡ್ಕೊಂಡು ಸುಸ್ತಾಗ್ತೀರಾ, ಕೇಳ್ತಿದ್ದಾರೆ ಬಾಬಾ. ಮೆಜಾರಿಟಿ ಅಥಕ್ ಬಂತೆ ಹೋ, ಮೆಜಾರಿಟಿ ಎಲ್ಲ ಸೇವೆಯಲ್ಲಿ ಅಥಕ್ಕಾಗಿ ಮಾಡ್ತೀರಿ, ಲೇಕಿನ್ ಕಭಿ ಕಭಿ ಥೋಡಾ ತಕ್ ಜಾತೆ ಹೋ. ಕೆಲವು ಭಾಳ ಬೇಗ ಸುಸ್ತಾಗ್ಬಿಡ್ತೀರಂತಾರೆ ಬಾಬಾ. यही योग का प्रयोग सर्व खजानों को, चाहे समय चाहे संकल्प चाहे ज्ञान का खजाना, वस्तुल तन की अगर योग के प्रयोग की रीति से प्रयोग करो तो खजाना बढ़ता रहेगा. ಯೋಗದ ಪ್ರಯೋಗ ಮಾಡಿ. ಯೋಗದ ಪ್ರಯೋಗ ಅಂದ್ರೇನು? ಯೋಗವನ್ನು ಪ್ರಾಕ್ಟಿಕಲ್ ಲೈಫ್ನಲ್ಲಿ ಅಪ್ಲೈ ಮಾಡೋದು ಯೋಗದ ಪ್ರಯೋಗ. ಯೋಗದ ಪ್ರಯೋಗ ಅಂದ್ರೇನು? ಬಾಬಾ ಕೊಟ್ಟ ಸರ್ವ ಖಜಾನೆಗಳನ್ನು, ಸಮಯದ ಖಜಾನೆ, ಸಂಕಲ್ಪದ ಖಜಾನೆ, ಜ್ಞಾನದ ಖಜಾನೆ, ಸ್ಥೂಲ ಶರೀರವು ಒಂದು ಅಮೂಲ್ಯ ಖಜಾನೆ. ಇವುಗಳನ್ನು ಯೋಗದ ಪ್ರಯೋಗದ ರೀತಿಯಲ್ಲಿ ಉಪಯೋಗಿಸಿದರೆ, ಯೋಗದ ಪ್ರಯೋಗದ ರೂಪದಲ್ಲಿ ಪ್ರಯೋಗ ಮಾಡಿದರೆ ಈ ಖಜಾನೆಯು ವೃದ್ಧಿಯಾಗುತ್ತದೆ. ಯೋಗದ ಪ್ರಯೋಗದ ಆಧಾರದಿಂದ ಇದನ್ನು ಬೆಳೆಸ್ರಿ, ವೃದ್ಧಿಸ್ರಿ, ಯೂಸ್ ಮಾಡ್ರಿ. ಅವಾಗ ಖಜಾನೆ ಖಾಲಿಯಾಗಲ್ಲ, ಖಜಾನೆ ವೃದ್ಧಿಯಾಗ್ತದೆ. तो इस तपस्या वर्ष में योग का प्रयोग किया ना. ತಪಸ್ಸು ಅಂದರೆ ಯೋಗದ ಪ್ರಯೋಗ. ಯೋಗದ ಪ್ರಯೋಗ, ಪ್ರಯೋಗ ಅಂದ್ರೇನು? ಯೋಗದ ಪ್ರಯೋಗ ಅಂದ್ರೇನು? ಉದಾಹರಣೆಗೆ ದೇಹಕ್ಕೊಂದು ಕಾಯಿಲೆ ಬಂದಿರ್ತದೆ, ಕಾಲು ನೋವು, ಕೈ ನೋವು. ಆವಾಗ ನಾವು ಹೋಗಿ ಗುಳಿಗೆ ತಗೊತೀವಿ. ಡಾಕ್ಟ್ರು ಒಂದು ಗುಳಿಗೆ ಪ್ರಯೋಗ ಮಾಡ್ತಾರೆ, ನಮ್ಮ ಮೇಲೆ ಆರಾಮಾಗಂಗಿಲ್ಲ. ಇನ್ನೊಂದು ಗುಳಿಗೆ ಪ್ರಯೋಗ ಮಾಡ್ತಾರೆ, ಟ್ರೈ ಮಾಡ್ತಾರೆ ಯಾವ ಟೈಪ್ನಿಂದ. ಆ್ಯಲೋಪತಿ ಬಿಟ್ವಿ, ನೆಕ್ಸ್ಟ್ ಇನ್ನೊಂದು ಪ್ರಯೋಗ ಮಾಡಿದ್ವಿ. ಆ್ಯಲೋಪತಿ ಬಿಟ್ಟು ಹೋಮಿಯೋಪತಿ ಟ್ರೈ ಮಾಡಿದ್ವಿ, ಇಲ್ಲ ನೇಚರ್ ಕ್ಯೂರ್ ಟ್ರೈ ಮಾಡಿದ್ವಿ. ಪ್ರಯೋಗ ಮಾಡ್ಕೊಂಡು ನಾವು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ಆ ಟ್ರೀಟ್ಮೆಂಟ್ಲಿಂದ. ಅದೇ ರೀತಿ ನಮಗೆ ಬಂದ ಸಮಸ್ಯೆಗಳನ್ನು, ಅವು ಹೆಂಗೆ ಆಲೋಪತಿ ಹೋಮಿಯೋಪತಿ ಒಂದು ಟ್ರೀಟ್ಮೆಂಟು, ಯೋಗನೂ ಒಂದು ಟ್ರೀಟ್ಮೆಂಟ್, ಯೋಗನೂ ಒಂದು ಪ್ರಯೋಗ. ತಪಸ್ಸಿನ ಬಲದಿಂದ ಅವನ್ನ ಕ್ಯೂರ್ ಮಾಡೋದು ಸಮಸ್ಯೆಗಳನ್ನು, ಅದು ಯೋಗದ ಪ್ರಯೋಗ. ಬಾಬಾ ಕೊಟ್ಟ ಖಜಾನೆಗಳನ್ನು ಅಲ್ಲಿ ಅಪ್ಲೈ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದು. क्या प्रयोग किया है, इस एक एक खजाने को प्रयोग करो. ಯೂಸ್ ಮಾಡ್ರಿ, ಪ್ರಯೋಗ ಮಾಡ್ರಿ, ಅಪ್ಲೈ ಮಾಡ್ರಿ. ನಾ ಶಾಂತ ಸ್ವರೂಪಾತ್ಮ, ನಾ ಶಾಂತ ಸ್ವರೂಪಾತ್ಮ ಬರೀ ತಲೆಯಾಗಿ ಇಟ್ಕೊಳ್ಳೋದಲ್ಲ. ಶಾಂತ ಸ್ವರೂಪಾತ್ಮ ಅಂದರೆ ಆ ಶಾಂತಿಯನ್ನು ಅಪ್ಲೈ ಮಾಡ್ರಿ.
ಗಲಾಟೆ ನಡೀತಿರ್ತೈತಿ, ಟೆನ್ಷನ್ ಆಗ್ತಿರ್ತದೆ, ಅವಾಗ ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡಿ ಅವರನ್ನು ನಮ್ಮನ್ನು ಶಾಂತ ಮಾಡ್ಕೋಬೇಕು. ಇದು ಪ್ರಯೋಗ. ಯೋಗಕ್ಕೆ ಕುಂತಾಗ ನಾನು ಶಾಂತ ಸ್ವರೂಪ ಅಂತ ಅನುಭವ ಮಾಡ್ತೀವಿ, ಅದು ಬೇರೆ. ಸಮಸ್ಯೆ ಬಂದಾಗ ಅದನ್ನ ನೆನಪು ಮಾಡ್ಕೊಂಡು ಆ ಸಮಯದಲ್ಲಿ ಆ ಒಂದು ಸ್ವಮಾನ, ಆ ಒಂದು ಖಜಾನೆ ಯೂಸ್ ಮಾಡ್ಕೊಂಡು ಗೆಲ್ಲುವುದು ಪ್ರಯೋಗ. ಕೈಸೆ ಪ್ರಯೋಗ ಕರು, ಹೆಂಗ್ ಪ್ರಯೋಗ ಮಾಡಬೇಕು? कोई भी खजाने को कम खर्चा और प्राप्ति अधिक. ಕಡಿಮೆ ಖಜಾನೆಯ ಉಪಯೋಗದಿಂದ ಅಧಿಕ ಪ್ರಾಪ್ತಿ ಮಾಡಿಕೊಳ್ಳಬೇಕು. मेहनत कम सफलता ज्यादा, इस विधि से प्रयोग करो. ಪರಿಶ್ರಮ ಕಡಿಮೆ, ಸಫಲತೆ ಜ್ಯಾದ, ಈ ವಿಧಿಯಿಂದ ಪ್ರಯೋಗ ಮಾಡಿ. जैसे समय को व संकल्प को उठाओ, ये श्रेष्ठ खजाने है. ಗೊತ್ತಾಯ್ತಾ ಹೆಂಗ್ ಖಜಾನೆಗಳನ್ನ ಪ್ರಯೋಗ ಹೆಂಗ್ ಮಾಡಬೇಕು? ಕಡಿಮೆ ಖರ್ಚು, ಹೆಚ್ಚು ಸಫಲತೆ. ಆಮೇಲೆ ಕಡಿಮೆ ಪರಿಶ್ರಮ, ಹೆಚ್ಚು ಪ್ರಾಪ್ತಿ. ಈ ವಿಧಿಯಿಂದ ಪ್ರಯೋಗ ಮಾಡಿ. ಕೆಲವೊಬ್ರು ಕಿಚನ್ ಅಲ್ಲಿ ಅಡಿಗೆ ಮಾಡುವಾಗ ಕಡಿಮೆ ಐಟಮ್ಸ್, ಹೆಚ್ಚು ಟೇಸ್ಟ್. ಕೆಲವೊಬ್ರು ಹೆಚ್ಚು ಮಸಾಲ ಹಾಕಿ ಮಾಡ್ತಾರೆ, ಆದರೂ ಟೇಸ್ಟ್ ಆಗಿರಂಗಿಲ್ಲ. ಕೆಲವೊಬ್ರು ಕಡಿಮೆ ಸಾಮಾನು ಹಾಕಿ ಮಾಡ್ತಾರೆ, ಭಾಳ ಟೇಸ್ಟ್ ಮಾಡಿರ್ತಾರೆ. ಅಂದರೆ ಕಡಿಮೆ ಖಜಾನೆಯನ್ನು ಯೂಸ್ ಮಾಡಿ ಹೆಚ್ಚು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ನಮ್ಮ ಯೋಗದ ಪ್ರಯೋಗದ ವಿಧಿಯಾಗಿದೆ. ಜೈಸೆ ಸಮಯ ಕೋ ಸಂಕಲ್ಪ ಕೋಟಾವು, ये श्रेष्ठ खजाने हैं. समय, संकल्प, ಇದೊಂದು ದೊಡ್ಡ ಖಜಾನೆ. तो संकल्प का खर्च कम हो लेकिन प्राप्ति ज्यादा हो. ಕಡಿಮೆ ಸಂಕಲ್ಪ ಮಾಡಬೇಕು, ಹೆಚ್ಚು ಪ್ರಾಪ್ತಿ ಆಗಬೇಕು. ಆ ಟೈಪ್ ಪ್ಲಾನ್ ಮಾಡ್ರಿ. ಕೆಲವೊಮ್ಮೆ ಹೆಚ್ಚು ಸಂಕಲ್ಪ ಮಾಡ್ತೀವಿ, ಪ್ರಾಕ್ಟಿಕಲ್ಲೇ ತರಂಗಿಲ್ಲ. ಅಷ್ಟೊತ್ತಿಗೆ ಅದಷ್ಟು ಸಂಕಲ್ಪ ಏನಾಯ್ತಲ್ಲಿ ವೇಸ್ಟ್ ಆಯ್ತು. ಸಂಕಲ್ಪ ಕಡಿಮೆ, ಹೆಚ್ಚು ಪ್ರಾಪ್ತಿ ಆಗಬೇಕು. ಆ ರೀತಿ ಮಾಡ್ರಿ. जो साधारण व्यक्ति 2-4 मिनट संकल्प चलाने के बाद, सोचने के बाद सफलता या प्राप्ति कर सकता है, वह आप 1-2 सेकंड में कर सकते हो. ಸಾಧಾರಣ ವ್ಯಕ್ತಿಗಳು ನಿರ್ಣಯ ತಗೊಳಕ್ 4-5-6 ನಿಮಿಷ ಬೇಕು ಅವ್ರಿಗೆ ನಿರ್ಣಯ ತಗೊಳಕ್. ತಗೊಂಡ್ಮೇಲೆ ಅವ್ರು ಕೆಲವೊಮ್ಮೆ ಅಯ್ಯೋ ತಗೊಂಡ ನಿರ್ಣಯ ಪಾಸ್ ಆಗ್ಬೋದು, ಕೆಲವೊಮ್ಮೆ ತಪ್ಪು ನಿರ್ಣಯಗಳನ್ನು ತಗೊಂಡು ಒದ್ದಾಡಬಹುದು. ನೀವು ಯೋಗಿಗಳು, ಯೋಗದ ಪ್ರಯೋಗ ಮಾಡ್ರಿ. ಕಡಿಮೆ ಸಮಯ, ಕಡಿಮೆ ಸಂಕಲ್ಪ ಮಾಡಿ ಅಕ್ಯುರೇಟ್ ನಿರ್ಣಯವನ್ನ ತೆಗೆದುಕೊಳ್ಬೇಕು. ಅವ್ರ 5-6 ನಿಮಿಷ ತಗೊಳ್ಳೋದನ್ನ ನೀವು 2 ಸೆಕೆಂಡ್ನಲ್ಲಿ, 1-2 ಸೆಕೆಂಡ್ನಲ್ಲಿ ನೀವು ನಿರ್ಣಯ ತಗೊಂಡು ಕರೆಕ್ಟ್ ನಿರ್ಣಯ ತಗೊಂಡ್ಬಿಡ್ಬೇಕು. ಜಿಸ್ಕೋ ಸಾಕಾರ ಮೇ ಬಿ ಬ್ರಹ್ಮ ಬಾಪ್ कहते थे ಕಮ್ ಖರ್ಚ ಬಾಲನಾಶಿ. ಪ್ರತಿ ಅವ್ಯಕ್ತವಾಣಿಯಲ್ಲಿ ಒಂದ್ಸಲ ಬ್ರಹ್ಮ ಬಾಬಾ ನೆನ್ಪು ಮಾಡ್ಕೊಂತಾರೆ. ಯಾರು? ಶಿವಬಾಬಾ. ಬ್ರಹ್ಮ ಬಾಬಾ ಹಿಂಗಿದ್ರು, ಬ್ರಹ್ಮ ಬಾಬಾ ಹಿಂಗಿದ್ರು. ಸಕಾರದಲ್ಲಿ ಬ್ರಹ್ಮ ಬಾಬಾ ಹೇಳ್ತಿದ್ರು ಕಮ್ ಖರ್ಚ ಬಾಲನಾಶಿ. ಖರ್ಚು ಕಮ್ ಕರೋ ಲೇಕಿನ್ ಪ್ರಾಪ್ತಿ ಸೌಗುಣ. ಕಡಿಮೆ ಖರ್ಚು ಮಾಡಬೇಕು, ಆದರೆ ಅದಕ್ಕೆ ಪ್ರಾಪ್ತಿ ಐತಲ್ಲ ಅದು ಮಲ್ಟಿಫೋಲ್ಡ್, ಬಹಳಷ್ಟು ನಮಗೆ ವಾಪಸ್ ಪ್ರಾಪ್ತಿ ಇರಬೇಕು. इससे क्या होगा? जो बचत होगी, चाहे समय की चाहे संकल्प की, तो बचत को औरों की सेवा में लगा सकते हो. ಅಷ್ಟೊತ್ತಿಗೆ ಉಳಿತಾಯ ಆಗ್ತದೆ. ಕಡಿಮೆ ಸಂಕಲ್ಪ, ಕಡಿಮೆ ಸಮಯದಿಂದ ಹೆಚ್ಚು ಸಫಲತೆ ಪಡ್ಕೊಂಡಾಗ ನಮಗೆ ಉಳಿದಿದ್ದು ಬಚಾವ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಬಾಬಾ ಹೇಳಿದ್ರಲ್ಲ, ಅವ್ರು 6 ನಿಮಿಷ ತಗೊಂತಾರೆ ಜನ ನಿರ್ಣಯ ತಗೊಳಿಕ್ಕೆ. ನಾವು ಯೋಗ ಮಾಡಿ 2 ನಿಮಿಷದಲ್ಲಿ ಕರೆಕ್ಟ್ ನಿರ್ಣಯ ತಗೊಂಡ್ರೆ 4 ನಿಮಿಷ ಉಳಿತಾಯ ಆಯ್ತು. 2 ಸೆಕೆಂಡ್ನಲ್ಲಿ ನಿರ್ಣಯ ತಗೊಂಡ್ರೆ ನಮ್ಗೆ 5 ನಿಮಿಷ 58 ಸೆಕೆಂಡ್ ಉಳಿತಾಯ ಆಯಿತು. ಆ ಸಮಯವನ್ನ, ಅಷ್ಟು ಸಂಕಲ್ಪವನ್ನ ನಾವು ಸೇವ್ ಮಾಡ್ದಂಗಾಯ್ತು. ಆ ಉಳಿತಾಯ ಮಾಡಿದ್ದನ್ನ ನಾವು ಅನ್ಯ ಆತ್ಮಗಳ ಸೇವೆಯಲ್ಲಿ ತೊಡಗಿಸಬಹುದು. जो बचत होगी चाहे समय की चाहे संकल्प की, तो बचत को औरों की सेवा में लगा सकेंगे. दान पुण्य कौन कर सकता है? जिसको धन की बचत होती है. अगर अपनी प्रति लगाने जितना ही कमाया और खाया तो दान पुण्य कर नहीं सकते. ದುಡಿದೆಲ್ಲ ನಾವ ತಿಂದು ನಾವ ಉಂಡು ದುಡಿದು ಹಣ ಖಾಲಿ ಮಾಡಿದ್ರೆ ಪುಣ್ಯ ಮಾಡ್ಕೊಳ್ಳಿಕ್ಕೆ ಅವಕಾಶನೇ ಇಲ್ಲ, ದಾನ ಮಾಡೋಕ್ಕಂತೂ ಆಗೋದೇ ಇಲ್ಲ. ದಾನ ಮಾಡ್ಬೇಕಂದ್ರೆ ನಾವು ದುಡಿದಿದ್ರಲ್ಲಿ ನಮಗೂ ಖರ್ಚು ಮಾಡಿ ಏನ್ ಮಾಡ್ಬೇಕು? ಉಳಿತಾಯ ಮಾಡಿಟ್ರೆ ತಾನೆ ನಾವು ಅದನ್ನು ಮಾಡ್ಲಿಕ್ಕೆ ಸಾಧ್ಯ. तो योग का प्रयोग यही है. ಯೋಗದ ಪ್ರಯೋಗ ಇದೇ ಆಗಿದೆ. ಕಮ್ ಸಮಯ ಮೇ ರಿಸಲ್ಟ್ ಜ್ಯಾದ.
ಕಡಿಮೆ ಸಮಯದಲ್ಲಿ ಹೆಚ್ಚು रिजल्ट, कम संकल्प से अनुभूति ज्यादा हो तब ही हर खजाना औरों के प्रति यूज कर सकेंगे. ಕಡಿಮೆ ಸಮಯದಲ್ಲಿ ರಿಸಲ್ಟ್ ಚೆನ್ನಾಗಿರಬೇಕು, ಆ ಕಡಿಮೆ ಸಂಕಲ್ಪದಿಂದ ಹೆಚ್ಚು ಅನುಭೂತಿಯನ್ನು ಮಾಡಲಿಕ್ಕೆ ಸಾಧ್ಯವಿದೆ. ऐसे ही वाणी और कर्म, कम खर्च और सफलता ज्यादा तभी कमाल गाई जाती है. ಅದೇ ರೀತಿ ಕಡಿಮೆ ಸಮಯ ರಿಸಲ್ಟ್ ಹೆಚ್ಚು, ಕಡಿಮೆ ಸಂಕಲ್ಪದಿಂದ ಹೆಚ್ಚು ಅನುಭೂತಿ ಮಾಡಿದ್ರೇ ಪ್ರಾಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಬಾಬಾ ತಿಳಿಸ್ತಾ ಇದ್ದಾರೆ ಇದು ಯೋಗದ ಪ್ರಯೋಗ. ಅರ್ಥ ಆಯ್ತಾ? ಯೋಗದ ಪ್ರಯೋಗ ಅಂದ್ರೆ ಏನು? ಕಡಿಮೆ ಸಮಯ, ಕಡಿಮೆ ಖರ್ಚು, ಹೆಚ್ಚು ಸಫಲತೆ, ರಿಸಲ್ಟ್ ಚೆನ್ನಾಗಿರ್ಬೇಕು. ಕಮ್ ಖರ್ಚ ವಾಲಾ ನಶೀನ್, ಕಮ್ ಮೆಹನತ್ ಜ್ಯಾದಾ ಸಫಲತಾ, ಕಮ್ ಸಮಯ ಜ್ಯಾದಾ ರಿಸಲ್ಟ್, ಕಮ್ ಸಂಕಲ್ಪ ಅನುಭೂತಿ ಜ್ಯಾದಾ. 4 ಕಡಿಮೆ ಇದು ರಿಸಲ್ಟ್ ಹೆಚ್ಚು. 4 ಪಾಯಿಂಟ್ಸ್ ಇದೆ ಬಾಬಾ. तो तभी हर खजाना औरों के प्रति यूज कर सकेंगे. ಆವಾಗಲೇ ಪ್ರತಿ ಖಜಾನೆಯನ್ನು ಅನ್ಯರ ಪ್ರತಿಯಾಗಿ ಯೂಸ್ ಮಾಡೋಕ್ಕೆ ಸಾಧ್ಯ. ಹೆಂಗೆ ಅನ್ಯರ ಪ್ರತಿ ಯೂಸ್ ಮಾಡಬೇಕು? ನಮಗೆ ಬೇಕಾಗುವುದರಲ್ಲಿ ಉಳಿತಾಯ ಮಾಡಿ ಆಮೇಲೆ ಅದನ್ನು ಅನ್ಯರಿಗೆ ಉಪಯೋಗಿಸ್ಬೇಕು. ಸಂಕಲ್ಪ ಸಮಯದ ಬಾಬಾ ಹೇಳಿದ್ವಿ ಖಜಾನೆ. ಅದೇ ರೀತಿ ವಾಣಿ और कर्म, कम ಖರ್ಚ ಸಫಲತಾ ಜ್ಯಾದಾ ತಭಿ ಕಮಾಲ್ ಗಾಯಿ ಜಾತಿ. ಇವನ್ ವಾಣಿ ಮತ್ತು ಕರ್ಮಕ್ಕಾದ್ರೂ ಅಷ್ಟೇ, ಕಡಿಮೆ ಖರ್ಚು ಹೆಚ್ಚು ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. तो बाप दादा ने कमाल क्या किया? ಹಾಗಾದ್ರೆ ಬಾಪ್ ದಾದಾ ಏನು ಕಮಾಲ್ ಮಾಡಿದ್ರು? कितने थोड़े समय में क्या से क्या बना दिया, तभी तो कहते ना कमाल कर दी. ಬಾಪ್ ದಾದಾ ಎಷ್ಟು ಕಮಾಲ್ ಮಾಡಿದ್ರು. ನಮ್ಮ ಲೈಫ್ ನೋಡ್ಕೊಳ್ರಿ, ಹೆಂಗಿತ್ತು ನಮ್ಮ ಲೈಫು. ಬಾಬಾ ಸಿಕ್ಕರು, ನಮ್ಮ ಲೈಫೇ ಟರ್ನ್, ನಮ್ಮ ಚಿಂತನೆ ಟರ್ನ್, ನಮ್ಮ ದಿನಚರಿ ಟರ್ನ್ ಎಲ್ಲ ಚೇಂಜ್ ಮಾಡಿಬಿಟ್ರು ಬಾಬಾ. ಅದಕ್ಕೇನೆ ಹಾಡ್ತೀವಿ ಬಾಬಾ ಆಪ್ನೇ ಕಮಾಲ್ ಕರ್ ದಿಯಾ. ಅದು ಕಡಿಮೆ ಸಮಯದಲ್ಲಿ ಕಡಿಮೆ ಪರಿಶ್ರಮದಿಂದ ಚೇಂಜ್ ಮಾಡಿದ್ರು ಬಾಬಾ. तो जैसे बाप दादा का खजाना प्राप्ति और अनुभूति ज्यादा कराते हैं. ನೋಡ್ರಿ, ಬಾಪ್ ದಾದನ ಖಜಾನೆ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಾಪ್ತಿ, ಹೆಚ್ಚು ಅನುಭೂತಿ ಮಾಡಿಸ್ತದೆ. ऐसे आप सभी भी योग का प्रयोग करो. ಹೀಗೆ ತಾವೆಲ್ಲರೂ ಯೋಗದ ಪ್ರಯೋಗ ಮಾಡಿ. सिर्फ यह गीत नहीं है कि बाबा आपने कमाल कर दिया, आप भी तो कमाल करने वाले हो. ಏನು ಶಿವಬಾಬಾ ತನ್ನ ಎಲ್ಲ ಮಹಿಮೆಗಳ ಧಾರೆ ಮಕ್ಕಳ ಮೇಲೇನೆ ಇರುತ್ತೆ. ನೀವು ನನಗೆ ಹಾಡ್ತೀರಿ ಬಾಬಾ ಆಪ್ನೆ ಕಮಾಲ್ ಕರ್ದೆ, ನೀವ್ಯಾಕೆ ನನಗೆ ಹಾಡ್ತೀರಿ? ನೀವು ಹಾಗೆ ಮಾಡೋರಾಗಿರಿ. ನೀವು ಕಡಿಮೆ ಖರ್ಚಿನಿಂದ ಹೆಚ್ಚು ಪರಿವರ್ತನೆ ಮಾಡಿರಿ, ಹೆಚ್ಚು ದಾನ ಮಾಡಿರಿ, ಹೆಚ್ಚು ಸಫಲತೆ ಪಡೀರಿ, ನೀವು ಕಮಾಲ್ ಮಾಡೋರಾಗ್ತೀರಿ. ನಾನು ಅಷ್ಟೇ ಅಲ್ಲ, ನೀವು ನನ್ನ ಮಕ್ಕಳನ್ನು ಕಮಾಲ್ ಮಾಡೋರಾಗ್ತೀರಿ. ತನ್ನ ಕೆಲಸ ಜವಾಬ್ದಾರಿಯನ್ನ ಮಕ್ಕಳಿಗೂ ಬಾಬಾ ಕಲಿಸಿಕೊಡ್ತಾರೆ. करते भी हो लेकिन तपस्या के चलते हुए समय में मेजॉरिटी की रिजल्ट क्या देखिए. ನೀವು ಕಮಾಲ್ ಮಾಡ್ತೀರಿ, ಆದರೆ ತಪಸ್ಸಿನ ಈ ವರ್ಷದಲ್ಲಿ ಎಷ್ಟು ಮಕ್ಕಳು ಎಷ್ಟು ತಪಸ್ಸು ಮಾಡ್ತಿದ್ದಾರೆ, ರಿಸಲ್ಟ್ ಏನು? ತಪಸ್ಯಾಕೆ ಉಮಂಗ್ ಉತ್ಸಾಹ ಛೇ, ತಪಸ್ಸು ಮಾಡಬೇಕು ಉಮಂಗ್ ಉತ್ಸಾಹ ಚೆನ್ನಾಗಿದೆ, ಅಟೆನ್ಷನ್ ಇದೆ, ಸಫಲತೆಯೂ ಇದೆ. ಲೇಕಿನ್ ಸ್ವಯಂ ಪ್ರತಿ ಸರ್ವ ಖಜಾನೆ ಜ್ಯಾದಾ ಯೂಸ್ ಕರ್ತೀವಿ. ಅಷ್ಟು ಕರೆಕ್ಟ್ ರಿಸಲ್ಟ್ ಹೇಳ್ತಾರೆ ಬಾಬಾ. ಅಂದರೆ ಚಂದ ತಪಸ್ಸು ಮಾಡ್ತೀರಿ, ಕುಂದಿರ್ತೀರಿ, ಗಂಟೆಗಟ್ಲೆನೂ ಯೋಗ ಮಾಡಿದ್ರಿ, ಎಲ್ಲ ಮಾಡೋದು ಯಾಕಂದರೆ ಸ್ವಯಂ ಪರಿವರ್ತನೆ ಮಾಡ್ಕೊಳಕ, ಸ್ವಯಂನ ನಿರ್ಣಯ ತಗೊಳಕ, ಸ್ವಯಂ ಜೀವನ ರೂಪಿಸ್ಕೊಳಕ ನೀವು ತಪಸ್ಸು ಮಾಡಕತ್ಬಿಟ್ಟಿರಿ. ಸ್ವಯಂಗೋಸ್ಕರ ಎಲ್ಲ ಖಜಾನೆಗಳನ್ನು ಹೆಚ್ಚು ಯೂಸ್ ಮಾಡ್ತಾ ಇದ್ದೀರಿ. ಹಾಂ, ಅಪ್ನಿ ಅನುಭೂತಿಯ ಕರ್ನಾ ಭಿ ಅಚ್ಚಿ ಬಾತ್ ಹೈ. ಹಾಂ, ಸ್ವಯಂ ಪರಿವರ್ತನೆ, ಸ್ವಯಂ ಶಾಂತಿ ಅನುಭೂತಿ, ಸ್ವಯಂ ಪವಿತ್ರತೆ ಅನುಭೂತಿ, ಆ ಖಜಾನೆ ಫಿಲ್ ಮಾಡ್ಕೊಳ್ಳೋದು ಓಕೆ, ಸಮಯ ಕೊಡಬೇಕು, ಅದು ಒಳ್ಳೆ ಮಾತೆ. ಲೇಕಿನ್ ತಪಸ್ಯ ವರ್ಷ, ಬಾಬಾ ಇದನ್ನು ತಪಸ್ಯ ವರ್ಷ ಅಂತ ಯಾಕೆ ಅನೌನ್ಸ್ ಮಾಡಿದ್ದಾರೆ? ಸ್ವಯಂ ಪ್ರತಿ और ವಿಶ್ವ ಸೇವಾ ಪ್ರತಿ ದಿಯಾ ಹುವಾ ಹೈ. ಬರೀ ನಮ್ಮನ್ನ ತಿದ್ದುಕೊಳ್ಳಕ್ಕೆ ಕೊಟ್ಟಿಲ್ಲ ಬಾಬಾ ಈ ತಪಸ್ಯ ವರ್ಷ. ಸ್ವಯಂ ಪ್ರತಿಯಾಗೂ ಹಾಗೂ ವಿಶ್ವದ ಪ್ರತಿಯಾಗಿ ಬಾಬಾ ಕೊಟ್ಟಿದ್ದಾರೆ. तपस्या के वाइब्रेशन विश्व में और तीव्र गति से फैलाओ. ತಪಸ್ಸಿನ ವೈಬ್ರೇಷನ್ ವಿಶ್ವದಲ್ಲಿ ಇನ್ನೂ ತೀವ್ರ ಗತಿಯಾಗಿ ಫಾಸ್ಟ್ ಆಗಿ ಹರಡಿಸಿ. ನಾವು ತಪಸ್ಸು ಮಾಡ್ತಿದ್ದೀವಿ, ವಿಶ್ವಕ್ಕೆ ಹರಡ್ತಾ ಇಲ್ಲ. ಯಾಕೆಂದರೆ ನನ್ನದೇ ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಕಿರಣ ಪಡ್ಕೊತೀವಿ, ನನ್ನದೇ ದುರ್ಬಲತೆಗಳನ್ನು ಕರಗಿಸ್ಕೊಳ್ಳಿಕ್ಕೆ ಕಿರಣ ಪಡ್ಕೊತೀವಿ, ಬರೀ ನಮಗ ತುಂಬಿಸ್ಕೊಳಕ್ಕೆ ತಪಸ್ಸು ಮಾಡಕತ್ತೀವಿ. ಶಿವಬಾಬಾ ಏನು ಮಾಡ್ತಾರೆ? ತಪಸ್ಸು ವರ್ಷ ಕೊಟ್ಟಿದ್ದು ಬರೀ ನಮ್ಮನ್ನು ತಿದ್ಕೊಳ್ಳೋಕ್ಕಲ್ಲ, ವಿಶ್ವಕ್ಕೇನು ಕೊಟ್ಟಿದ್ದಾರೆ. ವಿಶ್ವಕ್ಕೆ ಹೆಂಗೆ ಕೊಡಬೇಕಂದ್ರೆ ಬಾಬಾ
ಆ ಸಮಯ ಸಂಕಲ್ಪ ಉಳಿತಾಯ ಮಾಡಿ ವಿಶ್ವಕ್ಕೆ ಕೊಡಬೇಕು. तपस्या वाइब्रेशन विश्वದಲ್ಲಿ और तीव्र गति से फैला हो. जो सुनाया कि योग के प्रयोग को और अनुभव की प्रयोगशाला में प्रयोग की गति को बढ़ाओ. ಯೋಗದ ಪ್ರಯೋಗವನ್ನು ಅನುಭವ ಎನ್ನುವ ಲ್ಯಾಬೊರೇಟರಿಯಲ್ಲಿ ಇನ್ನೂ ಚೆನ್ನಾಗಿ ಪ್ರಯೋಗ ಮಾಡಿ ಪ್ರಯೋಗದ ಗತಿ स्पीड अप ಮಾಡ್ಕೊಳ್ಳಿ, इंक्रीज ಮಾಡ್ಕೊಳ್ಳಿ. वर्तमान समय सर्वात्माओं को आवश्यकता है आपके शक्तिशाली वाइब्रेशन द्वारा वायुमंडल द्वारा परिवर्तन होने की. इसलिए प्रयोग को और बढ़ाओ. ವರ್ತಮಾನ ಸಮಯದಲ್ಲಿ ಸರ್ವಾತ್ಮಗಳಿಗೂ ಅವಶ್ಯಕತೆ ಇದ್ದಿದ್ದೇನೆಂದರೆ ತಮ್ಮ ಶಕ್ತಿಶಾಲಿ ವೈಬ್ರೇಷನ್ಸಿನ ಮೂಲಕ, ಶಕ್ತಿಶಾಲಿ ವಾಯುಮಂಡಲದ ಮೂಲಕ ಬಂದ ಆತ್ಮಗಳು ಪರಿವರ್ತನೆ ಆಗಬೇಕಾಗಿದೆ. ಆದ್ದರಿಂದ ಪ್ರಯೋಗವನ್ನು ಇನ್ನೂ ಹೆಚ್ಚಿಸಿರಿ. ನಾವು ಇಡೀ ತಪಸ್ಸು ವರ್ಷ ಭಾಳ ಚಲೋ ಆಯ್ತು ಬಾಬಾ, ನನ್ನನ್ನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ, ನನ್ನನ್ನು ಶಕ್ತಿಶಾಲಿ ಮಾಡ್ಕೊಳ್ಳಿಕ್ಕೆ, ನನ್ನೊಳಗೆ ಗುಣಗಳನ್ನು ನಿನ್ನಿಂದ ತುಂಬಿಕೊಳ್ಳಿಕ್ಕೆ ಭಾಳ ಚಲೋ ಆಯಿತು. ಬರೇ ನಿಮ್ದು ತುಂಬಿಕೊಳ್ಳೋದು ಯೋಚನೆ ಮಾಡ್ತಿದ್ದೀರಲ್ಲ. ಜಗತ್ತಿನ ಆತ್ಮಗಳಿಗೆ ನಿಮ್ಮ ವೈಬ್ರೇಷನ್ಸಿನ ಅವಶ್ಯಕತೆ ಇದೆ. ಆದ್ದರಿಂದ ಇನ್ನೂ ಹೆಚ್ಚೆಚ್ಚು ನಿಮ್ಮ ಶಕ್ತಿಶಾಲಿ ವೈಬ್ರೇಷನನ್ನು ಹರಡಿಸಿ. ಸಹಯೋಗಿ ಬಚ್ಚೆ ಭಿ ಬಹುತ್ ಹೈ, ಸಹಯೋಗಿ ಯೋಗ ಮೇ ಬದಲ್ ಜಾಯೇಗಾ. ಸಹಯೋಗಿ ಮಕ್ಕಳು ಭಾಳ ಚೆನ್ನಾಗಿದ್ದಾರೆ. ಈ ಸಹಯೋಗವೇ ಒಂದು ದಿನ ಯೋಗಕ್ಕೆ ಪರಿವರ್ತನೆ ಆಗ್ತದೆ. ಅಭಿ अपने से पूछो मैं कौन हूँ. ಈಗ ನಿಮಗೆ ನೀವೇ ಕೇಳ್ಕೊಳ್ಳಿ, ನಾನು ಯಾರು. लेकिन बाप दादा को तीनों ही प्रकार के बच्चे प्रिय है. बाप दादा ಮೂರು ಪ್ರಕಾರದ ಮಕ್ಕಳು ಬಾಬನಿಗೆ ಬಹಳ ಪ್ರಿಯ. कई बच्चों के वाइब्रेशन बाप दादा के पास पहुंचे हैं. ಕೆಲವು ಮಕ್ಕಳ ವೈಬ್ರೇಷನ್ಸ್ ಬಾಪ್ ದಾದಾನ ಬಳಿ ತಲುಪಿದೆ. ಭಿನ್ನ ಭಿನ್ನ ಪ್ರಕಾರಕ್ಕೆ ವೈಬ್ರೇಷನ್ಸ್ है. भिन्न भिन्न ಪ್ರಕಾರದ ವೈಬ್ರೇಷನ್ಸ್ ಇದೆ. जानते हो कौन सी बात बाप के पास पहुंची है? ಗೊತ್ತಿದೆಯಾ ಬಾಬನ ಹತ್ರ ಯಾವ ವೈಬ್ರೇಷನ್ಸ್ ತಲುಪಿದೆ? इशारे से समझने वाले हो ना. इस तपस्या वर्ष में जो कुछ हो रहा है इसका कारण क्या है? बड़े बड़े प्रोजेक्ट कर रहे हैं, इसका कारण क्या है? कोई समझते तपस्या का फल है, कोई समझते तपस्या वर्ष में यह क्यों. दोनों वाइब्रेशंस आते हैं, लेकिन ये समय ही तीव्र गति और तपस्या के वाइब्रेशन से आवश्यकता का पूर्ण होना यह तपस्या का बल का फल है. ಏನು ವಂಡರ್ಫುಲ್ ಹೇಳ್ತಾರೆ ಬಾಬಾ. ತಪಸ್ಸಿನ ವರ್ಷದಲ್ಲಿ ತಪಸ್ ಮಾಡಬೇಕು. ದೊಡ್ಡ ದೊಡ್ಡ ಪ್ರಾಜೆಕ್ಟ್, ಗ್ಲೋಬಲ್ ಹಾಸ್ಪಿಟಲ್ ಕಟ್ಸೋಣ, ಜ್ಞಾನ ಸರೋವರ ಕಟ್ಸೋಣ, ಅದು ಮಾಡೋಣ, ಇದು ಮಾಡ ಅಲ್ಲ, ತಪಸ್ ಮಾಡೋ ಬದಲು ಇದನ್ನು ಮಾಡಕತ್ತಾರಲ್ಲ ಅಂತ ಕೆಲವೊಬ್ರು ಕ್ವಶನ್. ಕೆಲವೊಬ್ರು ಅಂತಾರೆ ಇಲ್ಲ, ತಪಸ್ ಮಾಡಿದ್ದಕ್ಕೆ ಅವೆಲ್ಲ ಆಗಕತ್ತದ. ಯಾವ್ದು ಕರೆಕ್ಟ್ ಹೇಳ್ರಿ? ತಪಸ್ ಮಾಡಿದ್ದಕ್ಕೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಪ್ಲಾನ್ನಲ್ಲಿ ಪ್ರಾಕ್ಟಿಕಲ್ ಬರ್ತದೆ. ಅದಕ್ಕೆ ಹೆಚ್ಚು ತಪಸ್ ಮಾಡ್ತೀರ ಅಂದರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಹೆಚ್ಚಾಗ್ತದೆ. ತಪಸ್ ಅಂದರೆ ಸೇವಾ ಬಿಟ್ಟು ತಪಸ್ ಮಾಡೋದು ತಪಸ್ಸಲ್ಲ. ತಪಸ್ ಹೆಚ್ಚು ಮಾಡಕತ್ತೀವಿ ಅಂದ್ರೆ ಹೆಚ್ಚೆಚ್ಚು ದೊಡ್ಡ ದೊಡ್ಡ ಸೇವಾ ಪ್ರಾಜೆಕ್ಟ್ಸ್ ಹಾಕೊಂಡ್ರೆ ತಪಸ್ಸಿನ ಬಲದಿಂದ ದೊಡ್ಡ ಪ್ರಾಜೆಕ್ಟ್ ಈಸಿಯಾಗಿ ಆಗಿಬಿಡ್ತದೆ. लेकिन यह समय है तीव्र गति और तपस्या के वाइब्रेशन से आवश्यकता को पूर्ण करना. इधे तपस्या बलद फल है. फल तो खाना पड़ेगा ना. ये ड्रामा दिखाता है कि तपस्या सर्व आवश्यकताओं को सहज पूर्ण कर सकती है. ಗೊತ್ತಾಯ್ತಾ? ತಪಸ್ಸು ಏನು ಮಾಡುತ್ತದೆ? ಸರ್ವ ಅವಶ್ಯಕತೆಗಳನ್ನು ಸಮಯಾನುಸಾರವಾಗಿ ಪೂರ್ಣಗೊಳಿಸ್ಬಿಡ್ತದೆ. ತಪಸ್ಸಿನ ಬಲ ಇಲ್ಲಾರ್ದಾಗ ದೊಡ್ಡ ಪ್ರಾಜೆಕ್ಟ್ ಹಾಕೋರಿ, ಭಾಳ ಪರಿಶ್ರಮ ಅನ್ನಿಸ್ತದೆ ಅದು ಫುಲ್ಫಿಲ್ ಮಾಡೋಕ್ಕೆ. ತಪಸ್ ಮಾಡುವಾಗಲೇ ದೊಡ್ಡ ಪ್ರಾಜೆಕ್ಟ್ ಹಾಕೋರಿ, ಈಸಿಯಾಗಿ ಮುಗಿದು. ಯಾಕೆ? ಇದು ತಪಸ್ಸಿನ ಬಲದ ಫಲವಾಗಿದೆ. ಸಮझा? ಕ್ವಶನ್ नहीं उठ सकता है कि ये क्यों कर रहे हैं. ಏನಪ್ಪ ತಪಸ್ ಮಾಡೋ ಬದಲು ಅದನ್ನು ಮಾಡ್ರಿ ಇದನ್ನು ಮಾಡ್ರಿ ಅಂತ ಹೇಳಿ ದೊಡ್ಡ ಪ್ರಾಜೆಕ್ಟ್ ಹಾಕೊಂಡ್ಬಿಟ್ಟಾರಲ್ಲ ಇವರು ಅಂತ ಸಂಕಲ್ಪ ಮಾಡಬೇಡ್ರಿ. ಯಾಕೆ? ತಪಸ್ಸಿನ ಬಲದ ಫಲ ಪ್ರಾಕ್ಟಿಕಲ್ ಆಗ್ತದೆ. ತಪಸ್ಯ ಅರ್ಥಾತ್, ನೆಕ್ಸ್ಟ್ ಡೆಫಿನಿಷನ್, ತಪಸ್ಯ ಅಂತಂದರೆ ಸಹಜ ಅನುಭೂತಿ ಹೋ, ಸುಲಭವಾದ ಅನುಭೂತಿ ಮಾಡಿಕೊಳ್ಳುವುದೇ ತಪಸ್ಸು. आगे चलकर असंभव कैसे सहज संभव होता है, ये अनुभव ज़्यादा से ज़्यादा करते रहेंगे. ಮುಂದೆ ಹೋದಂತೆ ನೀವು ಇದು ಹೆಚ್ಚು ಅನುಭವ ಮಾಡ್ತೀರಿ. ಅಸಂಭವವು ಸಂಭವ ಹೇಗಾಗಲಿದೆ? ತಪಸ್ಸಿನ ಬಲದ ಫಲ. ಅಸಂಭವ ಕಾರ್ಯಗಳು ಸಂಭವವಾಗಲಿವೆ. विघ्नों का आना ये ड्रामा में आदि से अंत तक नोंदा हुआ है. ಬಾಬಾ ನಾ ಈ ಕೆಲ್ಸಕ್ಕೆ ಹೊಂಟೀನಿ, ಬಾಬಾ ನಾ ಈ ಕೆಲಸ ಮಾಡ್ತೀನಿ, ಪ್ಲೀಸ್ ವಿಘ್ನನೇ ಬರಬಾರ್ದು ಅಂತ ನೆವರ್ ಬೆಗ್.
ಪರಮಾತ್ಮನಿಗೆ ಕೇಳಬೇಡ್ರಿ. ವಿಘ್ನಗಳು ಬರುವುದು ನಾಟಕದಲ್ಲಿ ಪೂರ್ವ ನಿಗದಿತವಾಗಿ ನೋಂದಾಯಿಸಲ್ಪಟ್ಟಿದೆ. ವಿಘ್ನಗಳು ಎಷ್ಟರಿಂದ ಎಷ್ಟು ಬರ್ತವೆ? 3 ದಿನ ಬರ್ತಾವೋ, 7 ವರ್ಷದವರೆಗೂ ಬರ್ತಾವೆ, 6 ವರ್ಷದವರೆಗೂ ಬರ್ತವೆ. आदि से अंत तक नोंदा हुआ है. यज्ञ विघ्न जोड़ी जोड़ी शब्द आदिंद अंत्यदवರೆಗೂ ಬರುದೆ. यह विघ्न भी असंभव से संभव की अनुभूति कराते हैं. ವಿಘ್ನ ಬಂದಷ್ಟು ಧೈರ್ಯ ಬಂದ್ಬಿಡ್ತದೆ, ಸಾಹಸ ಹೆಚ್ಚಾಗ್ತದೆ, ಉತ್ಸಾಹ. ಈ ವಿಘ್ನ ಬಂದೈತಲ್ಲ, ತಡಿ ಇದನ್ನ ಪಾರ್ ಮಾಡಕ್ಕೆ ಹಿಂಗೆ ಮಾಡೋಣ. ಪ್ಲಾನ್ ಪ್ರಾಕ್ಟಿಕಲ್ ತರುವಾಗ ವಿಘ್ನ ಬರುದೇ. ಆದರೆ ಈ ವಿಘ್ನಗಳೇ ಅಸಂಭವವನ್ನ ಸಂಭವ ಮಾಡುತ್ತವೆ. और आप सभी तो अनुभवी हो गए. ನಿಮಗಂತೂ ಎಲ್ಲ ಗೊತ್ತಾಗ್ಬಿಟ್ಟಿದೆ. ನೀವೀಗ ಅನುಭವಿ ಆಗ್ಬಿಟ್ಟಿದ್ದೀರಿ ಈ ಪಾಯಿಂಟ್ನಲ್ಲಿ. ಯಾವ ಪಾಯಿಂಟ್? ವಿಘ್ನ ಏಕ್ ಖೇಲ್ ಹೇ. ವಿಘ್ನ ಒಂದು ಆಟ. ಆಗಳ ಬಾಬಾ ಏನಂದ್ರೆ ಸೇವೆ ಒಂದು ಆಟ. ಈಗ ಬಾಬಾ ಏನಂತಾರೆ? ವಿಘ್ನ ಒಂದು ಆಟ. ಒಂದು ಸ್ಕೂಲ್ನಲ್ಲಿ, ಆ ಶಾಲೆಯಲ್ಲಿ ಸ್ಪೋರ್ಟ್ಸ್ ಪಿರಿಯಡೇ ಇಲ್ಲ, ಆಟದ ಪಿರಿಯಡೇ ಇಲ್ಲ. ಎಲ್ಲರಿಗೂ ಬೇಸರ ಆಕ್ಕಿದೆ, ಈ ಶಾಲೆಗೆ ಅಡ್ಮಿಷನ್ ಮಾಡ್ಸಂಗಿಲ್ಪ, ಇದ್ರಾಗ ಏನಿಲ್ಲ, ಆಟದ ಪಿರಿಯಡೇ ಇಲ್ಲ ಅಂತಾರೆ. ಮಕ್ಕಳಂದ್ರೆ ಆಟ ಆಡೋರು ಮೊದಲೇ. ಹಾಗೆ ನಮ್ಮ ಲೈಫ್ನಲ್ಲೂ ಸಂಗಮ ಯುಗದಲ್ಲಿ ಇವು ಇರಲೇಬೇಕು, ಇಲ್ಲಾಂದ್ರೆ ಲೈಫ್ ಬೋರ್ ನಿರಸ. ಯಾವುದು? ವಿಘ್ನ. ವಿಘ್ನ ಒಂದು ಆಟ. और आप सभी तो अनुभवी हो गए, इसलिए विघ्न भी खेल लगता है. जैसे फुटबॉल का खेल करते हो, आटाड़ेंगिल्वा फुटबॉल, तो क्या करते हो? बॉल आता है तब भी तो ठोकरे लगाते हो. ಬಾಲ್ ನನ್ನ ಹತ್ರ ಬಂದ್ರೆ ಐತೆ ನೋಡ್ರಿ ಚಾನ್ಸ್, ಗೋಲ್ ಹೊಡಿಲಿಕ್ಕೆ, ರನ್ಸ್ ತೆಗಿಲಿಕ್ಕೆ, ಮಾರ್ಕ್ಸ್ ತಗೊಳ್ಳಿಕ್ಕೆ, ಸ್ಕೋರ್ ಮಾಡಲಿಕ್ಕೆ. ಬಾಲ್ ಬರ್ಬೇಕು ನನ್ನ ಹತ್ರ, ಆವಾಗ ಫಟ್ ಅಂತ ಅದನ್ನ ಹೊಡೆದು ದೂರ ಗೋಲ್ ಹಾಕಕ್ ಬರ್ತದೆ. तो क्या करते हो? बॉल आता है तभी तो टोकरे लगाते हो. अगर बॉल ही ना आए तो टोकरे कैसे लगाएंगे? ಶಿವ ಬಾಬನಿಗೆ ಸ್ಪೋರ್ಟ್ಸ್ ಸಹಿತ ಗೊತ್ತೈತೆ ನೋಡ್ರಿ. ಯಾವ ಆಟ ಹೆಂಗೆ ಆಟ ಆಡ್ತಾರ ಬಾಬನಿಗೆ ಗೊತ್ತು. ಬಾಲೇ ಬಂದಿಲ್ಲ ಅಂದ್ರೆ ನಿಮ್ಗೆ ಸ್ಕೋರೇ ಆಗಲ್ಲ, ನಿಮ್ಗೆ ಗೋಲ್ಸೇ ಆಗಲ್ಲ. ಬಾಲ್ ಬರ್ಬೇಕು, ಅದನ್ನ ಒದಿಬೇಕು, ಅದನ್ನ ಗೋಲ್ ಹೋಗ್ಬೇಕಂತ ಇರ್ತದಲ್ವಾ. तो खेल कैसा होगा? ಹಾಗಾದ್ರೆ ಸೇವೆ ಅಂದ್ರೆ ಏನು? यह फुटबॉल का खेल है. ಭಾಳ ಚಂದ ಹೇಳ್ತಾರೆ ಬಾಬಾ. ಇದು ಯಾವ ಆಟ? ಫುಟ್ಬಾಲಿನ ಆಟವಾಗಿದೆ. ಖೇಲ್ ಖೇಲ್ನೆ ಸೆ ಮಜಾ ಆತಾ ಹೈ ನಾ, ಯಾ ಮುಂಚ್ತೆ ಹೋ. ಬಾಲ್ ನನ್ನ ಹತ್ರ ಬರಬಾರ್ದು, ಬಾಲ್ ನನ್ನ ಹತ್ರ ಬರಬಾರ್ದು ಅನ್ನೋನು ಆಟದ ಫೀಲ್ಡಿಗೆ ಇಳಿಲಿಕ್ಕೆ ಹಕ್ಕೇ ಇಲ್ಲ ಅವನಿಗೆ. ಬಾಲ್ ಹಿಂದೆ ಓಡೋಕನವನು, ಬಾಲ್ ಬೇಕಂತ ಹೋಗ್ತಾನ, ಬಾಲ್ ಒದ್ಯಾಕೆ ಹೋಗ್ತಾನ, ಬಾಲ್ ನನ್ನ ಹತ್ರ ಬರ್ಬೇಕಂತಾನೆ. ಹಂಗೆ ವಿಘ್ನಗಳೇ ಹೆಂಗೆ ಇರಲಿ, ಅವು ಬಂದಾಗ ಫಟ್ ಅಂತ ಒದ್ದು ಬಿಡ್ಬೇಕು. ಬಾಬಾ ತಿಳಿಸಿದ್ರೆ ಆಟ ಅಂತ ತಿಳ್ಕೋಬೇಕು. ನಿಮಗೇನು फुटबॉल आट आडलिಕ್ಕೆ मजा ಆಗ್ತದೋ ಭಯ ಆಗ್ತದೋ ಕೇಳ್ತಾರೆ ಬಾಬಾ. कोशिश करते हैं ना कि बॉल मेरे पाँव में आए, मैं लगाऊं. बॉल ನನ್ನ ಹತ್ರ ಬರಬೇಕು, ಬಾಲ್ ನನಗೆ ಸಿಗಬೇಕು, ನಾನು ಒದಿಬೇಕು. तो ये तो खेल तो होता ही रहता है. ಇದು ಆಟ ಮಕ್ಕಳೇ, ನಥಿಂಗ್ ನ್ಯೂ. ರಮೇಶ್ ಭಾಯಿ ಮಮ್ಮನಿಗೆ ಕೇಳಿದ್ರಂತೆ, ಮಮ್ಮ ನೀ ಹಾಪುಡ್ಗೆ ಹೋಗಿದ್ದೆಲ್ಲ, ಅಲ್ಲಿ 500 ಜನ ಬಂದಿದ್ರು, ನಿಂಗೆ ಸಾಯಿಸ್ಬೇಕಂತ ಬಂದಿದ್ರು, ನಿಂಗೆ ಟೆನ್ಷನ್ ಆಗಲೇ ಇಲ್ವಾ? ಇಷ್ಟು ಸಮಾಧಾನದಿಂದ ಬಾಬನಿಗೆ ರಿಪೋರ್ಟ್ ಕೊಡ್ತಿದ್ದೆಲ್ಲ ಮಮ್ಮ, ಹಿಂಗಾತು ಹಿಂಗಾತು ಹಿಂಗಾತು, ಇಷ್ಟು ಸಮಾಧಾನದಿಂದ ಹೇಳ್ತಿದ್ದೆಲ್ಲ, ನಿಂಗೆ ಟೆನ್ಷನು ಗಾಬರಿ ಆಗಲೇ ಇಲ್ವಾ ಅಂತ ಕೇಳಿದ್ರಂತೆ ರಮೇಶ್ ಭಾಯಿ. ಮಮ್ಮ ಹೇಳಿದ್ರಂತೆ, ಮುಜೆ ನಿಶ್ಚಯ ಹೇ, ಕಲ್ಪದ ಹಿಂದೆ ಯಜ್ಞ ಸ್ಥಾಪನೆ ಆಗುವಾಗ ಹಿಂಗಾಗಿತ್ತು, ಈ ಕಲ್ಪದಲ್ಲಿ ಯಜ್ಞ ಸ್ಥಾಪನೆ ಆಗಿ ಆಗ್ತದೆ. ನಥಿಂಗ್ ನ್ಯೂ, ಹೊಸತೇನಲ್ಲ. ಎಷ್ಟು ಡ್ರಾಮಾದ ಮೇಲೆ ಅಕ್ಷರ ನಿಶ್ಚಯ ಇರಬೇಕು. ಡ್ರಾಮಾ ಖೇಲ್ ಬಿ ದಿಕ್ಕಾತಾ ಹೈ और ಸಂಪನ್ನ ಸಫಲತಾ ಬಿ ದಿಕ್ಕಾತಾ ಹೈ. ನಾಟಕ ಈ ರೀತಿ ವಿಘ್ನದ ಆಟವನ್ನು ತೋರಿಸ್ತದೆ, ಸಂಪನ್ನ ಸಫಲತೆಯ ಕೊಡುಗೆಯನ್ನು ಕೊಡುತ್ತದೆ. ಇವತ್ತು ಬಾಬಾ ಏನಂದ್ಬಿಟ್ರು, ವಿಘ್ನವೇ ಕೊಡುಗೆ, ವಿಘ್ನವೇ ನಮ್ಗೆ ಅಸಂಭವವನ್ನು ಸಂಭವ ಮಾಡುವ ಶಕ್ತಿಯನ್ನು ನೀಡ್ತದೆ. तो यही ಬ್ರಾಹ್ಮಣ ಕುಲ್ ಕಿ ರೀತಿ ರಸಂ ಹೈ. ವಿಘ್ನ ಬರಬೇಕು, ಗೆಲ್ಲಬೇಕು, ಬಾಲ್ ಬರಬೇಕು, ಒದಿಬೇಕು. ಈ ರೀತಿ ವಿಘ್ನ ಗೆಲ್ಲುವುದೇ ಬ್ರಾಹ್ಮಣ ಕುಲದ ರೀತಿ ರಸಂ. ಓಂ ಶಾಂತಿಗೆ ಬಂದರೆ ನಿಮಗೆ ವಿಘ್ನ ಬರುವುದೇ ಇಲ್ಲ ಅಂತ ಎಲ್ಲೂ ಬಾಬಾ ನಮಗೆ ಮೂಡಿ ಮಾಡಿಲ್ಲ. ವಿಘ್ನ ಬರಬೇಕು, ಗೆಲ್ಲಬೇಕು. ಇದು ಬ್ರಾಹ್ಮಣರ ಸಂಪ್ರದಾಯ. ಸಂಗಮ ಯುಗದ 100% ಸ್ಟ್ರಿಕ್ಟ್ ರೂಲ್ಸ್. ವಿಘ್ನ ಫೇಸ್ ಮಾಡೋ ಶಕ್ತಿ ಇರೋರು ಸತ್ಯ ಬ್ರಾಹ್ಮಣರು. तो इस ग्रुप को बहुत चांस मिले हैं कि
किसी भी कार्य के निमित्त बनना, किसी भी प्रकार की विधि से निमित्त बनना, अर्थात ಚಾನ್ಸ್ लेने वाला ಚಾನ್ಸ್ಲರ್ बनना. ನಿಮ್ಗೆ ಈ ಗ್ರೂಪಿಗೆ ಭಾಳ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಕೆಲವೊಂದು ಒಳ್ಳೊಳ್ಳೆ ಕೆಲಸಕ್ಕೆ ಬಾಬಾ ಒಳ್ಳೊಳ್ಳೆ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ. ದೊಡ್ಡ ದೊಡ್ಡ ಜವಾಬ್ದಾರಿಗಳಿಗೆ ನಂಬಿಗಸ್ತ ಮಕ್ಕಳಿಗೆ ಬಾಬಾ ಅಪಾಯಿಂಟ್ ಮಾಡ್ತಾರೆ, ನಿಮಿತ್ತಗೊಳಿಸ್ತಾರೆ. ಈ ರೀತಿ ದೊಡ್ಡ ದೊಡ್ಡ ಕೆಲಸ ತಲೆ ಮೇಲೆ ಬಾಬಾ ಹಾಕಿದ್ರು ಅದು ದೊಡ್ಡ ಭಾಗ್ಯದ ನಿಶಾನಿಯಾಗಿದೆ. ಚಾನ್ಸ್ ಸಿಕ್ಕಂಗೆ ಚಾನ್ಸಲರ್ ಆದಂತೆ. आज के विश्व में संपत्ति वाले तो बहुत है, लेकिन आपके पास बड़े से बड़ी संपत्ति कौन सी है और जो दुनिया वालों के पास नहीं है. ಬಾಬಾ ತಿಳಿಸ್ತಾ ಇದ್ರೆ ಇವತ್ತಿನ ವಿಶ್ವದಲ್ಲಿ ಬೇಕಾದಷ್ಟು ಸಂಪತ್ತಿದೆ. ಒಬ್ಬೊಬ್ಬರ ಹೆಸರಿನಲ್ಲಿ ಅಲ್ಲಿ ಇಲ್ಲಿ ಆ ಬ್ಯಾಂಕ್ ಈ ಬ್ಯಾಂಕ್ ಎಲ್ಲೆಲ್ಲ ಭಾಳಷ್ಟು ಸಂಪತ್ತಿದೆ. ಆದರೆ ಯಾವ ಸಂಪತ್ತು ಮನುಷ್ಯರಿಗೆ ಬೇಕೋ ಅದು ಇಲ್ಲ. ಮನುಷ್ಯರಿಗೆ ಬೇಕಾಗಿರೋ ಸಂಪತ್ತು, ದೊಡ್ಡ ಸಂಪತ್ತು ನಮ್ಮ ಬಳಿ ಇದೆ. ಮನುಷ್ಯರಿಗೆ ಅವಶ್ಯಕತೆ ಇದೆ, ಆದರೆ ಅದು ನಿಮ್ಮ ಬಳಿ ಇದೆ. ಯಾವ ಸಂಪತ್ತು? और उसी की आवश्यकता संपत्ति वालों को भी है, गरीब को भी है. वो कौन सी संपत्ति है? सबसे बड़ी से बड़ी आवश्यकता संपत्ति है सिंपथी. ಎಲ್ಲಕ್ಕಿಂತ ದೊಡ್ಡ ಸಂಪತ್ತಿನ ಅವಶ್ಯಕತೆ ಇದೆ ಇವತ್ತು ಜಗತ್ತಿನಲ್ಲಿ, ಸಿಂಪಥಿ. चाहे गरीब है चाहे धनवान है, लेकिन आज सिंपथी नहीं है. ಅದಕ್ಕೇನೆ ಈ ವರ್ಷ ಕರುಣೆಯ ವರ್ಷ, ದಯಾ ವರ್ಷ. ಈ ವರ್ಷ ಈಶ್ವರ ವಿಶ್ವವಿದ್ಯಾಲಯ ಅನೌನ್ಸ್ ಮಾಡಿದೆ, ಇಯರ್ ಆಫ್ ಕಂಪ್ಯಾಷನ್, ಸಿಂಪತಿಯ ವರ್ಷವಾಗಿದೆ. ಸಿಂಪತಿ ಕಿ ಸಂಪತ್ತಿ ಸಬ್ಸೆ ಬಡ है. ಕರುಣೆ, ದಯೆ, ಕ್ಷಮೆ ಇದೆಲ್ಲಕ್ಕಿಂತ ದೊಡ್ಡ ಸಂಪತ್ತು. और कुछ भी नहीं दो, लेकिन सिंपति से सबको संतुष्ट कर सकते हैं. ಬೇರೆ ನಿಮಗೆ ಕೊಡೋಕ್ಕಾಗುವುದಿಲ್ಲ. ಅಟ್ಲೀಸ್ಟ್ ಸಿಂಪತಿಯಿಂದ, ದಯೆಯಿಂದ ಅನೇಕರಿಗೆ ಎರಡು ಶಬ್ದ ಹೇಳಿ ಸಂತುಷ್ಟಗೊಳಿಸ್ಬೋದಲ್ಲ. आपकी संपत्ति ईश्वरीय परिवार के नाते से सिंपति है. ಈಶ್ವರಿಯ ಪರಿವಾರದ ದೊಡ್ಡ ಸಂಪತ್ತೇ ಅದು ಸಿಂಪತಿ. ಈಶ್ವರಿಯ ಪರಿವಾರದಲ್ಲಿ ಖುಷಿಯಲ್ಲಿರಬೇಕಾದ್ರೂ ಸಿಂಪತಿ ಬೇಕು, ಲೌಕಿಕದಲ್ಲಿಯೂ ಸಿಂಪತಿ ಬೇಕು. ಆಜ್ಕಲ್ ಕಿ ಸಿಂಪತಿ नहीं है, अल्पकाल की सिंपति नहीं है. अल्पकालದ सिंपति ಅಲ್ಲ, पारिवारिक सिंपति सबसे बड़ी से बड़ी सिंपति है. और यह सबको आवश्यक है और सब आप सबको दे सकते हो. ಇದು ಎಲ್ಲರಿಗೂ ಅವಶ್ಯಕತೆ ಇದೆ. ಪಾರಿವಾರಿಕ ಸಿಂಪತಿ. ಪರಿವಾರದಲ್ಲಿ ಒಬ್ರಿಗೊಬ್ರಿಗೆ ದ್ವೇಷ ಇದೆ ಲೌಕಿಕದಲ್ಲಿ, ಯಾಕೆಂದ್ರೆ ಸಿಂಪತಿ ಇಲ್ಲ. ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಆಗಂಗಿಲ್ಲ. ಅತ್ಯಂತ ಹತ್ತಿರದ ಸಂಬಂಧಗಳು ಲೌಕಿಕದಲ್ಲಿ ಮುರಿದು ಹೊಂಟವೆ, ಸಿಂಪತಿ ಇಲ್ಲ. ಈಶ್ವರಿಯ ಪರಿವಾರದಲ್ಲಿ ಯಾರ ಸಂಸ್ಕಾರ ಹೆಂಗಿದ್ರು ಹೆಂಗ್ ಬಾಬಾ ಹೊಂದಿಸ್ಕೊಂಡು ಹೊಂಟಿದ್ದಾರೆ, ದಯಾ, ಕರುಣ, ಕ್ಷಮ, ಅದೇ ಸಿಂಪತಿ. ಲೌಕಿಕದಲ್ಲೂ ನಾವು ಬದುಕಬೇಕಾದ್ರೆ ಸಿಂಪತಿ ಇಟ್ಕೋಬೇಕು ನಮ್ಮ ಫ್ಯಾಮಿಲಿಯಲ್ಲಿ. ಅಲ್ಪಕಾಲದ ಸಿಂಪತಿ ಅಲ್ಲ, ಪಾರಿವಾರಿಕ ಸಿಂಪತಿ. ಸ್ಥೂಲ ಸಿಂಪತಿ ಅಲ್ಲ, ಹೃದಯಪೂರ್ಣ ಸಿಂಪತಿ. आत्मिक सिंपति, रूहानी सिंपति तन मन और धन की भी पूर्ति कर सकती है. दये, ಕರುಣೆ, ಕ್ಷಮೆ ಇದ್ದಲ್ಲಿ, ಆತ್ಮಿಕ ಸಿಂಪತಿ ಇದ್ದಲ್ಲಿ ತನು, ಮನ, ಧನ ಎಲ್ಲ ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ. ಇಫ್ ದೇರ್ ಈಸ್ ನೋ ಪ್ಲೇಸ್ ಆಫ್ ಸಿಂಪತಿ ಇನ್ ಅವರ್ ಹಾರ್ಟ್, ಯಾರ ಜೊತೆಗೂ ಸ್ನೇಹದಿಂದ ಬಾಳಕ್ಕಾಗಲ್ಲ, ಖುಷಿಯಲ್ಲಿರೋಕ್ಕಾಗಲ್ಲ. ಸಿಂಪತಿ ಇದ್ರೆ ಇನ್ನೊಬ್ಬರನ್ನು ಮುಂದುವರಿಸ್ತೀವಿ, ಸಿಂಪತಿ ಇದ್ರೆ ಕ್ಷಮಿಸ್ತೀವಿ, ಸಿಂಪತಿ ಇದ್ದಾಗ ಸಹಯೋಗ ಕೊಡ್ತೀವಿ, ಸಿಂಪತಿ ಇದ್ದಾಗ ಅಪನಾಪನೇನ ಅನುಭವ ಮಾಡ್ತೀವಿ, ಖುಷಿಯಾಗಿರ್ತೀವಿ. ಸಿಂಪತಿನೇ ಇಲ್ಲ ಅಂತಂದ್ರೆ ಸ್ನೇಹ ಅಪನಾಪನೇನ ಅನುಭವ ಇಲ್ಲ ಆಗ್ತದೆ. ಅದಕ್ಕೆ ಎಲ್ಲಿ ಕರುಣೆ ಇದೆ ಅಲ್ಲಿ ತನು, ಮನ, ಧನ ಎಲ್ಲ ಭರ್ಪೂರ ಆಗ್ತದೆ ಅಂತಾರೆ ಬಾಬಾ. ಇಸ್ಪರ್ ಫಿರ್ ಸುನಾಯಂಗೆ. ಸಿಂಪತಿ ಅಂದ್ರೆ ಏನನ್ನೋದು ಇನ್ನೊಂದು ದಿನ ಬಂದಾಗ ಪಾಠ ಮಾಡ್ತೀನಿ ಅಂತ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ದಾರೆ. ಪ್ರೊಫೆಸರ್ ಹೇಳ್ತಾರೆ ನಾಳೆ ಈ ಪಾಠ ಮಾಡ್ತೀನಿ, ನಾಡ್ದು ಈ ಪಾಠ ಮಾಡ್ತೀನಿ ಅಂತ. ಅದಕ್ಕೆ ಈಗ ಮೊದಲೇ ಹೇಳ್ತಾರೆ ನೆಕ್ಸ್ಟ್ ಟಾಪಿಕ್ಕಿನ ಪೀಠಿಕೆ ಹಾಕಿದ್ದಾರೆ, ಟು ಬಿ ಕಂಟಿನ್ಯೂಡ್. अच्छा, चारों ओर के तपस्वी राज श्रेष्ठ आत्माएं, सदा योग के प्रयोग द्वारा कम खर्चा सफलता श्रेष्ठ अनुभव करने वाले, सदा मैं तेरा तू मेरा इस तपस्या में मगन रहने वाले, सदा हर समय तपस्या द्वारा खुशी में नाचने और बाप और अपने गुण गाने वाले, ऐसे देश विदेश की सर्व स्मृति स्वरूप बच्चों को बाप दादा का याद, प्यार और नमस्ते. रूहानी बच्चों की रूहानी बाप दादा को याद, प्यार, गुड मॉर्निंग और नमस्ते नमस्ते ಹೇಳಿ. ಬಾಬಾ ಎಂತೆಂಥವ್ರಿಗೆ ನಮಸ್ತೆ ಹೇಳಿದ್ರು? ತಪಸ್ವಿರಾಜ್ ಶ್ರೇಷ್ಠಾತ್ಮಗಳಿಗೆ. ಅದೇ ಸ್ಮೃತಿಯಲ್ಲಿರಬೇಕು.
ಯೋಗದ ಪ್ರಯೋಗದ ಮೂಲಕ ಕಡಿಮೆ ಖರ್ಚಿನಿಂದ ಶ್ರೇಷ್ಠ ಸಫಲತೆ ಅನುಭವ ಮಾಡುವವರಿಗೆ, ಸದಾ ನಾನು ನಿನ್ನವನು ನೀನು ನನ್ನವನು ಎಂದು ತಪಸ್ಸಿನಲ್ಲಿ ಮಗ್ನವಾಗಿರೋರಿಗೆ, ಪ್ರತಿ ಸಮಯ ತಪಸ್ಸಿನ ಮೂಲಕ ಖುಷಿಯಲ್ಲಿ ಡ್ಯಾನ್ಸ್ ಮಾಡುವ ತಂದೆ ಮತ್ತು ಸ್ವಯಂನ ಹಾಡುವಂತಹ ದೇಶ ವಿದೇಶ ಸರ್ವ ಸ್ಮೃತಿ ಸ್ವರೂಪ ಮಕ್ಕಳಿಗೆ ಬಾಬಾ ಇವತ್ತು ಸ್ಪೆಷಲಿ ಆಗ್ತಾರೆ ಕೊಡ್ತಾರೆ ವರದಾನ. ನಮ್ಮ ಚಲನೆ ಮತ್ತು ನಡತೆಯ ಮೂಲಕ अपने चलन और चेहरे द्वारा भाग्य की लकीर दिखाने वाले श्रेष्ठ भाग्यवान भव. ನಡತೆ ಮತ್ತು ಚೆಹರೆ ಮೂಲಕ ಭಾಗ್ಯದ ಲಕೀರ್ ತೋರಿಸುವ ಶ್ರೇಷ್ಠ ಭಾಗ್ಯವಾನ್ ಭವ. आप ब्राह्मण बच्चों को डायरेक्ट अनादि पिता और आदि पिता द्वारा यह अलौकिक जन्म प्राप्ति हुआ. तव ಬ್ರಾಹ್ಮಣಾತ್ಮಗಳಿಗೆ ಡೈರೆಕ್ಟ್ ಅನಾದಿ ಪಿತ ಆದಿ ಪಿತನ ಮೂಲಕ ಈ ಅಲೌಕಿಕ ಜನ್ಮ ಪ್ರಾಪ್ತಿಯಾಗಿದೆ. जिसका जन्म ही भाग्यदाता विधाता द्वारा हुआ हो वह कितना भाग्यवान हो. ಯಾರ ಜನ್ಮವೇ ಭಾಗ್ಯ ವಿಧಾತನ ಮೂಲಕ ಆಗಿದೆ ಎಷ್ಟು ಭಾಗ್ಯಶಾಲಿಗಳವರು. ಈ ಶ್ರೇಷ್ಠ ಭಾಗ್ಯದ ಸ್ಮೃತಿಯಿಂದ ಸದಾ ಹರ್ಷಿತರಾಗಿರಿ. ನಮ್ಮ ನಡತೆ ನಮ್ಮ ಮುಖದಲ್ಲಿ ಸ್ಮೃತಿ ಸ್ವರೂಪ ಪ್ರತ್ಯಕ್ಷ ಕಾಣಬೇಕು, ಅನುಭವ ಆಗಬೇಕು, ಇನ್ನೊಬ್ಬರಿಗೂ ಕಾಣಬೇಕು. ನಮ್ಮ ಮಸ್ತಕದ ಮಧ್ಯ ಭಾಗ್ಯದ ಗೆರೆ ಹೊಳೆಯುತ್ತಿರುವುದು ಕಾಣಬೇಕು. ಅಂಥವರಿಗೆ ಶ್ರೇಷ್ಠ ಭಾಗ್ಯಶಾಲಿ ಆತ್ಮ ಅಂತ ಕರೆಯಲಾಗ್ತದೆ. ನಮ್ಮ ನಡತೆ ಮತ್ತು ಮುಖದಲ್ಲಿ ಭಾಗ್ಯದ ರೇಖೆ ಪ್ರತ್ಯಕ್ಷಪಡಿಸುವ ಶ್ರೇಷ್ಠ ಭಾಗ್ಯವಾನ್ ಭವ. ಇದು ವರದಾನ ಸ್ಲೋಗನ್. योगी तो आत्मा वह है जो अंतर्मुखी बन लाइट माइट रूप का अनुभव करता है. ಯಾರು ಅಂತರ್ಮುಖಿಯಾಗಿ ಬೆಳಕು ಮತ್ತು ಶಕ್ತಿ ಅನುಭವ ಮಾಡುತ್ತಾರೋ ಅವರೇ ಯೋಗಿತು ಆತ್ಮಗಳಾಗಿದ್ದಾರೆ. ಇವತ್ತಿನ ಸಮಾನ ನಾನು ಆತ್ಮ ಖುಷಿಯ ಪೌಷ್ಟಿಕತೆಯಿಂದ ಆರೋಗ್ಯವಂತನಾಗಿದ್ದೇನೆ. ಓಂ ಶಾಂತಿ. ಸ್ವಯಂ ಆತ್ಮಜ್ಯೋತಿ ಎಂದು ತಿಳಿದುಕೊಳ್ಳಿ. ನಾನಾತ್ಮ ದೇಹ ಎನ್ನುವ ರಥದಲ್ಲಿ ಸಾರಥಿ. ಆತ್ಮಜ್ಯೋತಿಯನ್ನೇ ನೋಡಿ. ಪುರುಕುಟಿಯ ಮಧ್ಯದಲ್ಲಿ ನಾನಾತ್ಮ ಸಿಂಹಾಸನಾಧಿಕಾರಿ. ದೇಹ ಎನ್ನುವ ದೇಗುಲದಲ್ಲಿ ನಾನಾತ್ಮ ಚೈತನ್ಯ ಮೂರ್ತಿ. ಆತ್ಮಜ್ಯೋತಿ ಸ್ವಪ್ರಕಾಶಮಯ ಜ್ಯೋತಿ. ನಾನಾತ್ಮಜ್ಯೋತಿ ಶಕ್ತಿ ಸ್ವರೂಪ. 7 ಬಾರಿ ಮನನ ಮಾಡಿ. ನಾನಾತ್ಮಜ್ಯೋತಿ ಶಕ್ತಿ ಸ್ವರೂಪ. ನಾನಂತರಂಗದಲ್ಲಿ ಶಕ್ತಿಯ ಕಾರಂಜಿ. ನಾನಂತರಂಗದಲ್ಲಿ ಶಕ್ತಿಯ ಭಂಡಾರ. ಆತ್ಮ ಶಕ್ತಿಯ ನಿಧಿ. ನಾನು ಶಕ್ತಿ ಸ್ವರೂಪ. ಶಕ್ತಿಶಾಲಿ ಕಿರಣಗಳು ಆತ್ಮದಿಂದ ಪ್ರಕಂಪನವಾಗುತ್ತಿವೆ. ಶಕ್ತಿಯ ವೈಬ್ರೇಷನ್ ಆತ್ಮವನ್ನು ದೇಹವನ್ನು ಸಶಕ್ತಗೊಳಿಸಿದೆ. ನಾನು ಶಕ್ತಿ ಸ್ವರೂಪ. ಆತ್ಮಜ್ಯೋತಿ ಶಕ್ತಿಯ ಸೂರ್ಯ. ಪ್ರಖರ ಶಕ್ತಿಯ ಪ್ರಭೆಯಿಂದ ನನ್ನಂತರಂಗದಲ್ಲಿರುವ ಭಯ ಕರಗಿ ಹೋಗಿದೆ. ನಿರ್ಭಯ ಶಕ್ತಿ ರೂಪ ನಾನು.
ನನ್ನ ಶಕ್ತಿಶಾಲಿ ಕಿರಣಗಳಿಂದ ನನ್ನ ನಕಾರಾತ್ಮಕ ಚಿಂತನೆಗಳು ಕರಗಿ ಹೋಗಿವೆ. ಪವರ್ಫುಲ್ ಶಕ್ತಿ ಸ್ವರೂಪ ನಾನು. ಶುಭ ಸಕಾರಾತ್ಮಕ ಶಕ್ತಿ ರೂಪ ನಾನು. ನಾನು ಶಕ್ತಿಯ ಆಳವಾದ ಗಣಿ. ಶಕ್ತಿಯ ಜ್ವಾಲಾಮುಖಿ ನಾನು. ನನ್ನೊಳಗಿರುವ ದುರ್ಬಲತೆಗಳು ಕರಗಿ ನಾ ಶಕ್ತಿ ಸಂಪನ್ನ ಜ್ಯೋತಿ. ವ್ಯರ್ಥ ಪ್ರಶ್ನೆ, ವ್ಯರ್ಥ ಚಿಂತೆಗಳಿಂದ ಮುಕ್ತ ಶಕ್ತಿಶಾಲಿ ಸ್ವರೂಪ ನಾನು. ಶಕ್ತಿ ಮೂರ್ತಿ. ಮೂರ್ತಿ ಹೇಗೆ ಅಲುಗಾಡೋದಿಲ್ಲೋ ಹಾಗೆ ನಾ ಶಕ್ತಿಯ ಮೂರ್ತಿ. ಅನುಭವ ಮಾಡಿ. ಅಂತರಂಗದಲ್ಲಿರುವ ಎಲ್ಲ ವೀಕ್ನೆಸ್, ವೀಕ ಸಂಕಲ್ಪಗಳು, ವೀಕ್ ಚಿಂತನೆಗಳು ಕರಗಿ ನಾ ಶಕ್ತಿ ಸಂಪನ್ನ ಜ್ಯೋತಿ. ನಾನು ಶಕ್ತಿಶಾಲಿ ಆಗುವುದಲ್ಲದೆ ದೇಹವೆಲ್ಲವೂ ಶಕ್ತಿಶಾಲಿ. ಪ್ರತಿ ಜೀವಕೋಶ ಅಂಗಾಂಗ ಶಕ್ತಿ ಸ್ವರೂಪವಾಗಿ ಹೊಮ್ಮಿದೆ. ನನ್ನ ಸುತ್ತ ಶಕ್ತಿಯ ಪ್ರಭಾಮಂಡಲ. ಅಂಗ ಅಂಗದಿಂದ ಶಕ್ತಿಯ ಕಿರಣಗಳ ಸಿಂಚನ. ಸುತ್ತಮುತ್ತ ವಾಯುಮಂಡಲದಲ್ಲಿ ಶಕ್ತಿಯ ಪ್ರಭಾಮಂಡಲ. ಅನೇಕ ದುರ್ಬಲ ಆತ್ಮಗಳಿಗೂ ಶಕ್ತಿ ಕಿರಣವನ್ನು ದಾನ ಮಾಡುತ್ತಿರುವೆ. ಸರ್ವಾತ್ಮಗಳು ಶಕ್ತಿಶಾಲಿಯಾಗುತ್ತಿದ್ದಾರೆ. ಸರ್ವರ ದುರ್ಬಲತೆ ನಾಶವಾಗಲಿ. ಸರ್ವಾತ್ಮಗಳು ಸಶಕ್ತವಾಗಲಿ. ಸಮಾಜ, ವಿಶ್ವ, ಭಾರತ ಎಲ್ಲವೂ ಶಕ್ತಿ ಸಂಪನ್ನವಾಗಲಿ. ನಾನಾತ್ಮ ಸಶಕ್ತ ಜ್ಯೋತಿ, ಶಕ್ತಿ ಸ್ವರೂಪ, ಶಕ್ತಿ ಸಂಪನ್ನ, ಶಕ್ತಿದಾತ. ನನ್ನ ಅಂತರಂಗದ ಭಯ, ಆಲಸ್ಯ, ದುರ್ಬಲತೆಯ ಬಂಧನದಿಂದ ಮುಕ್ತ ಶಕ್ತಿಶಾಲಿ ಆಕ್ಟಿವ್ ಜ್ಯೋತಿ, ಅಲರ್ಟ್ ಜ್ಯೋತಿ, ಜಾಗೃತ ಜ್ಯೋತಿ ನಾನು. ಪರಿಸ್ಥಿತಿಗಳ ಸಕಲ ದಾಳಿಗಳ ಮಧ್ಯದಲ್ಲೂ ಮನೋವ್ಯಾಕುಲನಾಗದೆ ಶಕ್ತಿಯ ಭಂಡಾರ ನಾನು. ನನ್ನ ಶಕ್ತಿಶಾಲಿ ಕಿರಣಗಳಿಂದ ಪರಿಸ್ಥಿತಿಯ ಪ್ರಭಾವದಿಂದಲೂ ಮುಕ್ತ ನಾನು. ಶಕ್ತಿ ಸ್ವರೂಪ ವಿಜಯೀ ಜ್ಯೋತಿ, ಶಕ್ತಿ ಸ್ವರೂಪ ಸುರಕ್ಷಿತ ಜ್ಯೋತಿ. ನಾನು ಶಕ್ತಿ ಸಂಪನ್ನ ನಿರ್ಭಯ ಜ್ಯೋತಿ, ಶಕ್ತಿ ಸ್ವರೂಪ ನಿಶ್ಚಿಂತ ಜ್ಯೋತಿ. ನಾನು ಶಕ್ತಿ ಸ್ವರೂಪ ಸಕಾರಾತ್ಮಕ ಜ್ಯೋತಿ. ಇವತ್ತು ರಾತ್ರಿ ಮಲಗುವಾಗ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾ ಶಕ್ತಿ ಸಂಪನ್ನ ಜ್ಯೋತಿ 11 ಬಾರಿ ಮನದಲ್ಲಿ ರಿಪೀಟ್ ಮಾಡಿಕೊಳ್ಳಿ. ಇಡೀ ದಿನ ಶಕ್ತಿಶಾಲಿಯಾಗಿರಿ, ನಿಶ್ಚಿಂತವಾಗಿರಿ. ಓಂ ಶಾಂತಿ. चरणों में जगह मांगी थी, हमें दिल में बसा लिया।
चरणों में जगह मांगी थी, हमें दिल में बसा लिया। थे एक नजर के प्यासे, नजरों में समा लिया। आपका शुक्रिया, आपका शुक्रिया, आपका शुक्रिया, आपका शुक्रिया। वरदान भरी दृष्टि से हमें बनाया त्रिकालदर्शी। वरदान भरी दृष्टि से हमें बनाया त्रिकालदर्शी। जन्मों के पुण्य फले हैं, प्रभु दया है इतनी बरसी। पलकों से उठा कर मोती आंखों का बना लिया। पलकों से उठा कर मोती आंखों का बना लिया। थे एक नजर के प्यासे, नजरों में समा लिया। आपका शुक्रिया, आपका शुक्रिया, आपका शुक्रिया, आपका शुक्रिया। खुशियों के पंख लगाकर जी करता है उड़ जाऊं। खुशियों के पंख लगाकर जी करता है उड़ जाऊं। प्रभु प्रेम के बादल बनकर हर मन की प्यास बुझाऊं। सत्कर्मों के सरगम में गुण गाना सिखा दिया। सत्कर्मों के सरगम में गुण गाना सिखा दिया। थे एक नजर के प्यासे, नजरों में समा लिया। आपका शुक्रिया, आपका शुक्रिया, आपका शुक्रिया, आपका शुक्रिया। चरणों में जगह मांगी थी, हमें दिल में बसा लिया। चरणों में जगह मांगी थी, हमें दिल में बसा लिया। थे एक नजर के प्यासे, नजरों में समा लिया। आपका शुक्रिया, आपका शुक्रिया, आपका शुक्रिया, आपका शुक्रिया, आपका शुक्रिया, आपका शुक्रिया, आपका शुक्रिया।